ಹಣಕಾಸಿನ ನಿಯಮದಲ್ಲಿ ಪ್ರಥಮ ನಿಯಮ, ಓಕೆ, ಸಾಲ ಕೇಳಬೇಡಿ, ಸಾಲ ಕೊಡಬೇಡಿ. ನನ್ನ ಹತ್ರನೇ ಇಲ್ಲ, ಜಾಬ್ ಖಾಲಿ, ನನಗೆ ಲಾಟ್ರಿ, ನಾನು ತಿಂಗಳು ಕೊನೆ ನಾನೇ ಕಾಯ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಹಂಗೆ ಆಗ್ಬಿಡುತ್ತೆ. ನೀವು ಆಡುವ ಮಾತುಗಳನ್ನು ಯಾವ ದೇವ್ರು ಕೇಳಿಸ್ಕೋತಾನೋ ಅಕ್ಕಪಕ್ಕದವ್ರು ಕೇಳಿಸ್ಕೋತಾರೋ ಗೊತ್ತಿಲ್ಲ. ನಿಮ್ಮ ನರಮಂಡಲಗಳು ಅತ್ಯಂತ ಸ್ಟಡಿಯಾಗಿರ್ತವೆ, ಅವು ಕೇಳಿಸ್ಕೋತವೆ ಮತ್ತು ಅದನ್ನು ಸತ್ಯ ಮಾಡಿಬಿಡುತ್ತವೆ ಅವು. ಅಂದರೆ ನಮ್ಮ ತಿಂಗಳ ಖರ್ಚಿಗೆ ಒಂದಷ್ಟು ಬೇಕಾಗುತ್ತೆ, ಅದು ಬಿಟ್ಟು ಒಂದಷ್ಟು ದುಡ್ಡು ಇರುತ್ತಲ್ಲ, ನಮ್ಗೆ ಅದನ್ನು ಇಡಬೇಕಾ ಅದನ್ನು ಇನ್ವೆಸ್ಟ್ ಮಾಡಬೇಕು ಗೊತ್ತಾಗಲ್ಲ. ನಾವು ಮಾಡುವ ಅತ್ಯಂತ ಸಣ್ಣ ಹಣಕಾಸು ತಪ್ಪೇನಿದೆ ಅದು ನಮ್ಮ ಜೀವನದ ಅತ್ಯುತ್ತಮ ಅಮೂಲ್ಯವಾದ 16 ವರ್ಷಗಳನ್ನು ಕಸ್ಕೊಂಡು ಬಿಡುತ್ತೆ. ಭಗವಂತನ ದಯದಿಂದ ನನಗೆ ಅರ್ಲಿ ಸಕ್ಸಸ್ಸು. ನಾನು ಭೂಮಿ ಮೇಲೆ ನಡೀತಾ ಇರಲಿಲ್ಲ. ಓಕೆ, ನೀವು ಈಗ ನೋಡ್ತಿರೋ ರಂಗ ರಿಫೈನ್ಡ್. ಓಕೆ ಓಕೆ. ಅವತ್ತು ನನ್ನ ತಮ್ಮ ನಾನು ಮಾತಾಡ್ಕೊಂಡ್ವಿ, ಬಿಟ್ಕಾಯಿನ್ ತಗೋಬೇಕು ಅಂತ. ನಾವು ಯುರೋಪಲ್ಲಿದ್ವಿ, ಮಾಡಬೇಕು ಅಂತ. ಏನು ಒಂದು $500 ಹಾಕಿದ್ರು 500 ಬಿಟ್ಕಾಯಿನ್ ಅಂದಿದ್ರೆ ಇವತ್ತು 500 ಕೋಟಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಇವತ್ತು ನನ್ನ ಕೈಲೊಂದು ಹೊಸ ಪುಸ್ತಕ ಯಾವುದು ಅಂದರೆ ಇದು, ಈ ಹಣಕಾಸು ತಪ್ಪುಗಳನ್ನು ಮಾಡಲೇಬೇಡಿ. ಈ ಹಣಕಾಸು ತಪ್ಪುಗಳನ್ನ ಮಾಡಲೇಬೇಡಿ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬಹುಶಃ ಇದನ್ನು ಯಾರು ಬರೆದಿರ್ಬೋದು ಅಂತ ಕೂಡ ಹೊಳೆದಿರುತ್ತೆ. ಹೌದು, ನಿಮ್ಮೆಲ್ಲರ ನೆಚ್ಚಿನ ಲೇಖಕ, ಮಾತುಗಾರ, ಹಣಕಾಸು ತಜ್ಞ ರಂಗಸ್ವಾಮಿ ಮೂಕನಹಳ್ಳಿ ಬರೆದಿರುವಂಥದ್ದು. ಬನ್ನಿ ಅವರನ್ನು ಸ್ವಾಗತ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ರಂಗಸ್ವಾಮಿಯವರು ಬಂದರೆ ಆ್ಯಕ್ಚುಲಿ ನಮ್ಮ ಸ್ಟುಡಿಯೋದಲ್ಲಿ ಲೈಟ್ ಬೇಕಾಗಲ್ಲ, ಯಾಕಂದರೆ ಅವರು ಮಾತುಗಳಿಂದ ಅವರು ಬೆಳಕು ತರ್ತಾರೆ. ಧನ್ಯವಾದ. ಇದು ಉತ್ಪ್ರೇಕ್ಷೆ ಅಲ್ಲ, ಅಂದರೆ ಒಂದು ಮಾತುಗಳು, ಎರಡನೇದೇನೆಂದರೆ ಎನರ್ಜಿ. ನಾವು ಸ್ವಲ್ಪ ಕ್ಯಾಮ್ರಾ ಆನ್ ಮೇಲೆ ಎನರ್ಜಿ ಬರುತ್ತೆ, ಕ್ಯಾಮ್ರಾ ಇಲ್ಲದೆ ಸುಮ್ಮನೆ ಹಿಂಗಿರ್ತೀವಿ. ಇವ್ರು ಹಿಂಗಲ್ಲ, ಇವರು 74 ಗಂಟೆ ಕೂಡ ಎನರ್ಜೆಟಿಕ್ ಆಗಿರ್ತಾರೆ. ಸೊ ಅದು ಅವ್ರ ಸಕ್ಸಸ್ನ ರಹಸ್ಯ ಅನ್ನೋದ್ರಲ್ಲಿ ಏನು ಎರಡನೇ ಮಾತಿಲ್ಲ ಅಂತ ಅನಿಸುತ್ತೆ. ಇವತ್ತು ಸಾವಣ್ಣ ಪ್ರಕಾಶದಿಂದ ಜಮೀಲ್ ಸಾವಣ್ಣ ಅವರ ಒಂದು ಸಾರಥ್ಯದಲ್ಲಿ ಈ ಪುಸ್ತಕ ಹೊರಬಂದಿದೆ, ಈ ಹಣಕಾಸು ತಪ್ಪುಗಳನ್ನ ಮಾಡಲೇಬೇಡಿ. ಇಷ್ಟು ಲೇಟಾಗಿ ಬರೆದ್ರಿ, ಒಂದು 20-30 ವರ್ಷದಿಂದ ಬರಿಬಾರ್ದಾಗಿತ್ತಾ ಅಂತ ನನಗೆ ಅನಿಸುತ್ತೆ. ಸೊ ಇವತ್ತು ಬಂದಿದೆ. ಸೊ ನಿಮ್ಮ ಕೈಯಲ್ಲಿ, ನಿಮ್ಮ ಮನೇಲಿ ಈ ಪುಸ್ತಕ ಇರಲಿ. ಈ ಹಣಕಾಸು ತಪ್ಪುಗಳನ್ನು ಮಾಡಲೇಬೇಡಿ ಅನ್ನೋವಂಥವ್ರು, ಅಂದರೆ ಈಗ ಕೆಲಸ ಶುರು ಮಾಡಿದವ್ರು ಇರ್ಬೋದು, ಮದುವೆ ಆದವ್ರು ಇರ್ಬೋದು, ಅಥವಾ ವಿದ್ಯಾಭ್ಯಾಸ ಶುರು ಮಾಡೋದಿರ್ಬೋದು, ಏನೇ ಇರ್ಬೋದು, ಒಟ್ಟಿನಲ್ಲಿ ಸಾಕಷ್ಟು ತಪ್ಪುಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಅದನ್ನು ತಪ್ಪುಗಳನ್ನ ಮಾಡದೇ ಇರೋ ಥರ ಏನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ರಂಗಸ್ವಾಮಿ ಬರೆದಿದ್ದಾರೆ. ಎಸ್ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರೈಮರಿಯಾಗಿ? ಪ್ರಾಥಮಿಕವಾಗಿ ಧನ್ಯವಾದ, ಮತ್ತು ನನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದೀರಿ ಈ ಪುಸ್ತಕಕ್ಕೋಸ್ಕರ. ಥ್ಯಾಂಕ್ ಯು. ಮತ್ತು ನನ್ನ ಪ್ರಕಾಶಕ ಮಿತ್ರ ಜಮೀಲ್ ಅವ್ರಿಗೂ ಧನ್ಯವಾದ. ಅಂಥ ಒಂದು ಒಳ್ಳೆಯ ಪುಸ್ತಕ ಬರೀಲಿಕ್ಕೆ ಅವರೂ ಒಂದು ಥರದಲ್ಲಿ ಕಾರಣ. ಯಾಕೆಂದರೆ ನಾವು ಸದಾ ಮಾತಾಡ್ತಿರ್ತೀವಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮಾತಾಡ್ತಾ ಕೆಲವೊಂದು ಹುಟ್ಟುತ್ತೆ. ಸೊ ಇದು ನೀವು ಹೇಳಿದ್ರಿ, ಎಲ್ಲ ವರ್ಗದ ಜನರಿಗೂ ಇದಕ್ಕೆ ಹಣಕಾಸು ತಪ್ಪು ಮಾಡೋಕ್ಕೆ 10 ವರ್ಷದ ಮಗು, 15 ವರ್ಷದ ಮಗು, 60 ವರ್ಷದ ಮುದುಕ ಅಂತೇನಿಲ್ಲ. ಕರೆಕ್ಟ್. ಎಲ್ಲರೂ ಮಾಡ್ತೀವಿ. ಇದು ಎಂಥ ತಪ್ಪುಗಳು ಅಂತಂದರೆ ಅತ್ಯಂತ ಸಣ್ಣ ಸಣ್ಣ ತಪ್ಪುಗಳು. ತಪ್ಪು ಮಾಡ್ತಿರೋನಿಗೆ ಅದು ತಪ್ಪು ಅಂತಲೇ ಗೊತ್ತಾಗಲ್ಲ, ಅಂತಹ ತಪ್ಪುಗಳು. ಸೊ ಇದ್ರದ್ದು ಮುಖ್ಯ ಉದ್ದೇಶ ಏನಂತಂದರೆ, ಪುಸ್ತಕ ಬರೆಯೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಹೇಳೋಕ್ಕೆ ಮುಂಚೆ ನಾನೊಂದು ವಿಷಯ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಏನಂದರೆ, ಆ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ ದ ಹೌಸ್ ಏನು ವಿಲೇಜ್ನೇ ಸುಟ್ಟಾಕ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಇಡೀ ನಗರನೇ ಸುಡೋ ಶಕ್ತಿ ಒಂದು ಸಣ್ಣ ಕಿಡಿ, ಒಂದು ಸಣ್ಣ ಬೆಂಕಿ ಕಿಡಿಗೆ ಇರುತ್ತೆ. ಹಾಗೆ ನಾವು ಮಾಡುವ ಅತ್ಯಂತ ಸಣ್ಣ ಹಣಕಾಸು ತಪ್ಪೇನಿದೆ ಅದು ನಮ್ಮ ಜೀವನದ ಅತ್ಯುತ್ತಮ ಅಮೂಲ್ಯವಾದ 16 ವರ್ಷಗಳನ್ನು ಕಸ್ಕೊಂಡು ಬಿಡುತ್ತೆ. ಕೆಲವೊಂದು ವೇಳೆ ವ್ಯಕ್ತಿಯ ಬದುಕನ್ನೇ ಅಂತ್ಯಗೊಳಿಸ್ಬಿಡುತ್ತೆ. ನನಗೆ ಪ್ರತಿನಿತ್ಯ 100 ಸಂದೇಶಗಳು ಬರ್ತಾ ಇರುತ್ತೆ. ಆ ಸಂದೇಶದಲ್ಲಿ ಕನಿಷ್ಠ 4-5, ನಾನು ಇದನ್ನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, 4-5 ನಾನು ಜೀವನ ಕೊನೆಗೊಳಿಸ್ಕೋಬೇಕು ಅಂತ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಈ ಸಾಲದ್ದು, ಹೀಗೆ ಏನೋ ತಪ್ಪುಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ತಪ್ಪುಗಳು ಹೆಂಗೆ ಅಂದರೆ, ಅದು ಸುರುಳಿ, ಅದು ಹಾಗೆ ಅದು ಮನುಷ್ಯನ ಕಟ್ಟಾಕ್ಕೊಂಡ್ಬಿಡುತ್ತೆ. ಅದು ಆ ಮಾಡೋವಾಗ ಹೇಳಿದ್ನಲ್ಲ, ಆ ಸಣ್ಣ ತಪ್ಪು, ಅದು ಅವನಿಗೆ ತಪ್ಪು ಅರಿವು ಕೂಡ ಇರೋದಿಲ್ಲ. ಅತ್ಯಂತ ದೊಡ್ಡ ಹಡಗಿದೆಯಲ್ಲ, ಆ ಹಡಗನ್ನ ಮುಳುಗ್ಸೋಕ್ಕೆ ಒಂದು ಸಣ್ಣ ರಂಧ್ರ ಸಾಕು. ಸಮಯ, ಆ ಸಮಯದಲ್ಲಿ ನೀರು ತುಂಬ್ಕೋತಾ ದೊಡ್ಡ ಹಡಗೆ ಮುಳುಗೋಗುತ್ತೆ. ಹಾಗೆ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳು ಇಡೀ ನಮ್ಮ ಜೀವನನೇ, ಅದರಲ್ಲಿ 16 ವರ್ಷ ನಿಮ್ಮದು ಪ್ರೈಮ್ ಏಜ್ ಅಂತ ಏನಿರುತ್ತೆ ಅದನ್ನು ಕಸ್ದು ಬಿಡುತ್ತೆ. ಕೆಲವೊಮ್ಮೆ ಜೀವನನ ಅಂತ್ಯಗೊಳಿಸ್ಕೊಳ್ಳೋಕ್ಕೆ ಕೂಡ ಕಾರಣ ಆಗಿಬಿಡುತ್ತೆ. ಹಾಗಾಗಿ ಈ ತಪ್ಪುಗಳನ್ನ ಮಾಡಬಾರ್ದು. ಎಂತಹ ತಪ್ಪುಗಳನ್ನ ಮಾಡಬಾರ್ದು ಹಾಗಾದರೆ ಅಂತ ಒಂದು ಅನ್ಕೊತಾ ಇತ್ತು. ಅಂದರೆ ಆ್ಯಕ್ಚುಲಿ ನಾನು ಅದು ಅಂದ್ಕೊಂಡಿರಲಿಲ್ಲ. ಏನಾಯಿತು ಅಂದರೆ, ನನ್ನ ಫ್ರೆಂಡ್ ಒಬ್ಬ ಒಂದು ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದ. ಎಲ್ಲಿ ತೊಗೊಂಡೋ ಚೆನ್ನಾಗಿದೆ ಅಂತ ಕೇಳಿದೆ.
ಅದಕ್ಕೆ ಆತ ಇದ್ದವನು ಅಮೆಝಾನಲ್ಲಿ ತೊಗೊಂಡೆ 999 ರೂಪಾಯಿ ಅಂತ ಹೇಳ್ದ. ಆಗ ನೋಡೋಣ ಅಂತ ಹೋದರೆ ಅದು 1999 ಇದೆ. ಆತನಿಗೆ ಗೊತ್ತಾಗಿಲ್ಲ, ತೊಗೊಂಡಿದ್ದಾನೆ, ಪ್ಯಾಂಟು ಚೆನ್ನಾಗಿದೆ, ಎಲ್ಲ ಸರಿ. ಇದು ತಪ್ಪಲ್ವಾ? ನಾವು ಬೆಲೆ ಎಷ್ಟು, ನಾವು ಖರೀದಿ ಮಾಡ್ತಿರೋ ಪದಾರ್ಥದ ಬೆಲೆ ಎಷ್ಟು ಅಂತ ಗೊತ್ತಿಲ್ಲದೆ ನಾವು ಖರೀದಿ ಮಾಡಿದ್ದೀವಿ. ಆನಂತರ ಅದು ನಮಗೆ ಸಂತೋಷ ಕೊಟ್ಟಿದೆ ಪದಾರ್ಥ, ಅದು ಬೇರೆ ವಿಷಯ. ಆದರೆ ಪದಾರ್ಥದ ನಿಜ ಮೌಲ್ಯ ತಿಳ್ಕೊಳ್ದೆ ನಾನು ಖರೀದಿ ಮಾಡಿದೆ, 1000 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದೀನಿ. ನಾನು ಕೊಂಡೆ ಅದು 999 ಅಂತ, ಆದರೆ ಕೊಟ್ಟಿರೋದು 1999. ಸೊ ಇಂತಹ ತಪ್ಪುಗಳು, ಇಂಥ ತಪ್ಪುಗಳು ಎಷ್ಟು ಮಾಡ್ತಾ ಇರ್ಬೋದು ನಾವು ಹಾಗಾದರೆ ಅಂತ ಅಂದ್ಕೊಂಡಾಗ ಒಂದಷ್ಟು ತಪ್ಪುಗಳು ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದೆ, ಈ ತಪ್ಪು ಅಂತಲೂ ಅನ್ನಿಸ್ದೇ ಇರೋವಂತಹ ತಪ್ಪುಗಳನ್ನು, ಆ 100 ತಪ್ಪುಗಳನ್ನ ಪಟ್ಟಿ ಮಾಡಿದೆ. ಪಟ್ಟಿ ಮಾಡೋ ಒಂದು ಕಡೆ ಗುಡ್ಡೆ ಹಾಕಿ ಜಮೀಲ್ ಅವ್ರಿಗೆ ಫೋನ್ ಮಾಡಿ ಈ ರೀತಿ ಅಂತ ಹೇಳಿದಾಗ ಅವರು ಕಳಿಸಿ ಅಂತಂದರು. ನಾನು ಕಳಿಸಿದೆ. ಅಂದರೆ ನಾವು ಮೊದಲು ಸ್ಕೆಲಿಟನ್ ಮಾಡ್ತೀವಿ, ಇಡೀ ಪುಸ್ತಕನ ನಾವು ಒಟ್ಟಿಗೆ ಬರೆಯೋದಕ್ಕಾಗೋದಿಲ್ಲ. ಏನೇನು ತಪ್ಪುಗಳಿರುತ್ತೆ ಅದರದ್ದೊಂದು ಹೆಡ್ಡಿಂಗು, ಒಂದು ಸ್ಥೂಲವಾಗಿ ಒಂದಷ್ಟು ಮಾಡ್ಕೊಂಡಾಗ ಅವ್ರು ನೋಡಿ ಚೆನ್ನಾಗಿದೆ ಅಂತ ತಮ್ಸಪ್ ಕೊಟ್ಟರು. ನನಗೆ ಯಾಕೋ ಮನಸ್ಸಿಗೆ ನೆಮ್ಮದಿ ಆಗಲಿಲ್ಲ. ಏನೆಲ್ಲ ಕಡೆ ಒಂದು ಗುಡ್ಡೆ ಹಾಕ್ಬಿಟ್ಟಿದ್ದೀನಿ ಇಲ್ಲ, ಇದು ಒಂದು ಆರ್ಡರ್ ಮಾಡಬೇಕಲ್ಲ. ಪ್ರತಿಯೊಂದಕ್ಕೂ ಒಂದು ಪ್ರಮಾಣಬದ್ಧವಾಗಿ, ಒಂದು ಶಿಸ್ತುಬದ್ಧವಾಗಿ ಇದ್ದಾಗ ಒಂದು ರೂಪ, ಒಂದು ಆಕಾರ. ಉದಾಹರಣೆಗೆ ನೀವೇ ನೋಡ್ತೀರಾ, 10 kg ಒಂದು ಕಬ್ಬಿಣದ ತುಂಡಿಗೂ 10 kg ಹತ್ತಿಗೂ ವ್ಯತ್ಯಾಸ ಇದೆ. ಹತ್ತಿ ಹೇಗೆ ಅಂದ್ರೆ ಹಾಗೆ ಇಂಚ್ಕೊಂಡು ಹೆಂಗೆಂಗೋ ಇರುತ್ತೆ, ಅಂದ ಕಾಣೋದಿಲ್ಲ. ಅದೇ 10 kg ಒಂದು ಕಬ್ಬಿಣದ ರಾಡು ನೋಡಿ ಬಲಿಷ್ಠವಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಏನು ಮಾಡೋದು ಅಂದಾಗ, ಇಲ್ಲ ಇದನ್ನು ಒಂದು ಪ್ರಮಾಣಬದ್ಧವಾಗಿ ಶಿಸ್ತುಬದ್ಧವಾಗಿ ವಿಂಗಡಣೆ ಮಾಡೋಣ ಅಂತ ಅಂದ್ಕೊಂಡಾಗ ಇದನ್ನು ಒಂದು 10 ಅಧ್ಯಾಯದಲ್ಲಿ ನಾನು ಮಾಡ್ಕೊಂಡು ಬಂದೆ. ಅಂದರೆ ಭಾವನಾತ್ಮಕ ತಪ್ಪುಗಳು. ನೋಡಿ, ಮೊದಲಿಂದ ಅಂದರೆ 10 ಥರ ತಪ್ಪುಗಳನ್ನ ಹೇಳಿದ್ದಾರೆ. ಮೊದಲನೇದು ಮನಸ್ಥಿತಿಯ ತಪ್ಪುಗಳು. ಮನಸ್ಥಿತಿ ಬಗ್ಗೆ ಯಾವಾಗಲೂ ರಂಗಸ್ವಾಮಿಯವರು ಮಾತಾಡ್ತಿರ್ತಾರೆ. ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಅಂತ ಹೇಳ್ತಾರೆ. ಸೊ ಮನಸ್ಥಿತಿಲಿ ಏನೆಲ್ಲ ತಪ್ಪುಗಳು ಅನ್ನೋದ್ರ ಬಗ್ಗೆ ಮೊದಲನೇದು. ಎರಡನೇದು ಬ್ಯಾಂಕಿಂಗ್ ಮತ್ತು ಕ್ಯಾಶ್ ಫ್ಲೋ ತಪ್ಪುಗಳು. ನಾವು ಇದನ್ನು ಮಾಡ್ತಾನೆ ಇರ್ತೀವಿ ಮತ್ತು ನಮಗೆ ಅರಿವು ಕೂಡ ಬಂದಿರಲ್ಲ. ಮೂರನೇದು ಬಜೆಟಿಂಗ್ ಮತ್ತು ಖರ್ಚಿನಲ್ಲಿ ಮಾಡುವ ತಪ್ಪುಗಳು. 4ನೇದು ಹೂಡಿಕೆ ತಪ್ಪುಗಳು, ಇನ್ವೆಸ್ಟ್ಮೆಂಟ್, ರಾಂಗ್ ಇನ್ವೆಸ್ಟ್ಮೆಂಟ್ಸು. 5ನೇದು ತೆರಿಗೆ ಮತ್ತು ಕಾನೂನಾತ್ಮಕ ತಪ್ಪುಗಳು, ದೇವರಣೆ ನಮ್ಗೆ ಗೊತ್ತಿರಲ್ಲ ಇದು. ಇನ್ನು 6ನೇದು ಸಾಲದಲ್ಲಿನ ತಪ್ಪುಗಳು, ಸಾಲ ಕೊಡೋದು ತೊಗೊಳ್ಳೋದು ಅದರಲ್ಲಿ ಮಾಡುವಂಥ ತಪ್ಪುಗಳು. 7ನೇದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ತಪ್ಪುಗಳು. 8ನೇದು ಲೈಫ್ ಸ್ಟೈಲ್ ತಪ್ಪುಗಳು. 9ನೇದು ಪ್ಲ್ಯಾನಿಂಗ್ನಲ್ಲಿನ ತಪ್ಪುಗಳು. 10ನೇದು ಭಾವನಾತ್ಮಕ ತಪ್ಪುಗಳು. ಸೊ ನಾವೆಲ್ಲ ಮಾಡುವಂಥ ತಪ್ಪುಗಳನ್ನೇ, ನಮಗೆಲ್ಲ ರಿಲೇಟ್ ಆಗುವಂಥ ತಪ್ಪುಗಳನ್ನೇ ಅವ್ರು ಬರೆದಿದ್ದಾರೆ ಅಂತ ನನಗೆ. ಹೊಸದೇನಿಲ್ಲ, ಆದರೆ ಈ ತಪ್ಪು, ಇದು ತಪ್ಪು ಅಂತಲೇ ನಿಮಗೆ ಗೊತ್ತಿರಲ್ಲ. ಎಲ್ಲದಕ್ಕಿಂತ ದೊಡ್ಡ ತಪ್ಪು ಒಂದು ಏನಂದರೆ, ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋದೇ ದೊಡ್ಡ ತಪ್ಪು. ಆ ತಪ್ಪು ಅಂತ ಗೊತ್ತಾದ್ಮೇಲೆ ನಾವು ತಿದ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಅಲ್ವಾ? ಹಾಗಾಗಿ ಇಲ್ಲಿ 10 ಅಧ್ಯಾಯಗಳಿದೆ. 10 ಅಧ್ಯಾಯದಲ್ಲಿ ಒಂದರಲ್ಲಿ 10, ಇನ್ನೊಂದರಲ್ಲಿ 15, ಹೀಗೆ ಒಟ್ಟು ಒಂದು 100 ತಪ್ಪುಗಳನ್ನ. ಇದರರ್ಥ ನೀವು ನನ್ನ ಇನ್ನೊಂದು ಪ್ರಶ್ನೆ ಕೇಳ್ಬೋದು, 100 ತಪ್ಪ ಇರೋದಾಗಾದರೆ ಇದಿಷ್ಟು ಕಲ್ತ್ಕೊಂಡ್ಬಿಟ್ರೆ ಏನಿಲ್ವಾ? ಇಲ್ಲ, 101ನೇದು ಇರುತ್ತೆ. ನಾನು ಹೇಳೋದೇನೆಂದರೆ, ನಾವು ಯಾವಾಗ ಗಮನ ಹರಿಸಿ ಈ 100 ತಪ್ಪುಗಳ ಮೇಲೆ ನಿಗಾ ವಹಿಸ್ತೀವಿ, 101 ತಪ್ಪು ಮಾಡೋವಾಗ ನಮಗೆ ನಾನು ತಪ್ಪು ಮಾಡ್ತಿದ್ದೀನಿ ಅನ್ನೋ ಅರಿವು ನಮ್ಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಸೊ ಯು ವಿಲ್ ಬಿ ಬೆಟರ್ ಪ್ರಿಪೇರ್ಡ್. ಹಾಗಾಗಿ ಅಂಥದ್ದೊಂದು ತಪ್ಪುಗಳನ್ನ, ಇದರಲ್ಲಿ ನಾನು ಒಂದಷ್ಟು ತಪ್ಪುಗಳು ಮಾಡಿದ್ದೀನಿ, ನಾನೇನು ಮಾಡೇ ಇಲ್ಲ ಅಂತಲ್ಲ. ಎಲ್ಲರೂ ಕಲಿಕೆ ಅಲ್ವಾ, ಕಲಿಕೆ ಹಂತದಲ್ಲಿ ನಡೆಯುವ ಹಂತದಲ್ಲಿ ಬೀಳೋದು ಎಡಬೋದು ಸಹಜ. ಹಾಗಾಗಿ ನಾನು ಮಾಡಿದಂತಹ ತಪ್ಪುಗಳನ್ನು ಕೂಡ ಅಲ್ಲಿ ಬರೆದಿದ್ದೀನಿ. ಇಂಥ ತಪ್ಪುಗಳು ನನಗೆ ಗೊತ್ತಿಲ್ಲದಂಗೆ ಆಗಿದೆ, ಈ ತಪ್ಪು ನೀವು ಮಾಡಬೇಡಿ ಅಂತ ಹೇಳೋದು ಉದ್ದೇಶ. ಸೊ ಏನಂದರೆ, ಒಂದು ಭಾಳ ಒಳ್ಳೆ ಸ್ಟೇಟ್ಮೆಂಟ್ ಇದರಲ್ಲಿ ನಾನು ಕೇಳಿದ್ದೇನೆಂದರೆ, ಲೈಫಲ್ಲಿ ಎಲ್ಲ ತಪ್ಪುಗಳನ್ನ ನೀವೇ ಮಾಡಿ ಕಲಿಯೋಕ್ಕೆ ಟೈಮ್ ಇಲ್ಲ. ಬೇರೆಯವರು ಮಾಡಿದ ತಪ್ಪುಗಳನ್ನ ನೀವು ನೋಡಿಕೊಂಡು ನೀವು ಕಲ್ಕೋಬೇಕು, ಹಿಂಗೆ ಮಾಡಿದರೆ ಹಿಂಗಾಗುತ್ತೆ ಅಂಥೇಳಿ ಅಲ್ವಾ? ಸೊ ಆ ಥರ ರಂಗಸ್ವಾಮಿಯವರು ಅವರು ಮಾಡಿರೋಂಥ, ಅವರು ಕೇಳಿರುವಂಥ, ಅವರು ಬೇರೆಯಿಂದ ಅನುಭವಿಸಿರುವಂಥ ಎಲ್ಲ ತಪ್ಪುಗಳನ್ನ ಸೇರ್ಕೊಂಡು, ಮತ್ತು ಅವರ ಜ್ಞಾನ, ಅವರ ಎಕ್ಸ್ಪರ್ಟೀಸ್ ಅದೆಲ್ಲ ಸೇರ್ಕೊಂಡು ಮಾಡಿರೋದ್ರಿಂದ, ಸೊ ಇದನ್ನು ನೀವು ಓದಿದರೆ ನನ್ನ ಪ್ರಕಾರ ನಿಮ್ಮ ಫೈನಾನ್ಷಿಯಲ್ ಲೈಫ್ ಮತ್ತು ಆ ಮೂಲಕ ನಿಮ್ಮ ಒಟ್ಟಾರೆ ಲೈಫ್ ಬದಲಾಗುತ್ತೆ. ಸೊ ಹೀಗಾಗಿ ನಿಮ್ಮ ಮನೆಯಲ್ಲಿ ಇರಲೇಬೇಕಾದ ಪುಸ್ತಕ, ಮತ್ತು ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ದಯವಿಟ್ಟು ಈ ಪುಸ್ತಕನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ವಿಶೇಷವಾಗಿ ನಮ್ಮ ಕನ್ನಡಿಗರು ನಾವೆಲ್ಲದರಲ್ಲೂ ತುಂಬ ಚೆನ್ನಾಗಿದ್ದೀವಿ, ಎಕ್ಸೆಪ್ಟ್ ಫಿನಾನ್ಸ್. ಭಾಳಷ್ಟು ಜನ ಭಾರತೀಯರು ಕೂಡ ಇರ್ಬೋದು, ಬಟ್ ನಮಗಂತೂ ಅದ್ರ ಬಗ್ಗೆ ಗಂಧ ಗಾಳಿ, ಅದ್ರ ಬಗ್ಗೆ ಒಂದು ಅಬ್ರಿಂಗಿಂಗಲ್ಲಿ ಒಂದಿಲ್ಲ. ಒಂದು ಅಂದರೆ ನಾವು ಹಣಕಾಸು ವಿಚಾರ ಮಾತಾಡೋಕ್ಕೆ ಇಲ್ಲ, ನಮ್ಮಲ್ಲಿ ಹಿಂಜರಿತೀವಿ, ಸಂಬಳ ಕೇಳಕ್ಕೆ ಹಿಂಜರಿತೀವಿ, ಖರ್ಚಿನ ಬಗ್ಗೆ ಮಾತಾಡಕ್ಕೆ ಹಿಂಜರಿತೀವಿ, ತಂದೆ ತಾಯಿಗಳ ಮಕ್ಕಳ ಬಗ್ಗೆ ಕೇಳಲ್ಲ, ಮಕ್ಕಳು ತಂದೆ ತಾಯಿಗಳ ಬಗ್ಗೆ ಕೇಳಲ್ಲ, ಗಂಡ ಹೆಂಡತಿ ಮಧ್ಯೆ ನಾವು ಟ್ರಾನ್ಸ್ಪರೆನ್ಸಿ ಇರಲ್ಲ. ಇವೆಲ್ಲ ಇಟ್ ಲೀಡ್ಸ್ ಟು ಇದು ಒಂದು ತಪ್ಪು. ಅದರಲ್ಲಿ ಬರ್ದಿದ್ದೀನಿ ಏನಂದರೆ, ಗಂಡಸಾದವನು ಅಳಬಾರ್ದು. ನಮ್ಮಲ್ಲಿ ಏನೋ ಒಂದು ಹೇಳೋದು, ಅವನು ಮಾಚೋಯಿಸಮ್, ಅವನು ಗಟ್ಟಿಯಾಗಿ ನಿಂತ್ಕೋಬೇಕು, ಭಾವನಾತ್ಮಕವಾಗಿ ಅವನು ತೋರ್ಪಡಿಸ್ಕೋಬಾರ್ದು. ಹೀಗಾಗಿ ಬಹಳಷ್ಟು ಮನೆಗಳು ಏನಾಗುತ್ತೆ ನೋಡಿ, ಬಹಳಷ್ಟು ಕೇಸ್ಗಳಲ್ಲಿ ನೀವು ನೋಡ್ಬೋದು, ಸೂಯಿಸೈಡ್ ಆಗೋ ಕೇಸ್ಗಳಲ್ಲಿ ಕೂಡ ಇದೇ ಆಗೋದು. ತನ್ನ ಹಣಕಾಸು ಪರಿಸ್ಥಿತಿ, ಆತ ನೊಂದು ಬೆಂದು ಹೋಗ್ತಿರ್ತಾನೆ,
ಆದರೆ ಮನೇಲಿ ಹೀರೋ ಥರ ಫೇಸು. ಅವ್ರ ಹೆಂಡತಿಗೆ ಗಂಡನ ಹಣಕಾಸಿನ ಪರಿಸ್ಥಿತಿ ಗೊತ್ತಿರಲ್ಲ, ಮಕ್ಕಳಿಗೆ ಗೊತ್ತಿರೋದಿಲ್ಲ. ಇದು ಮಹಾ ತಪ್ಪು. ನಾವು ಕೂತು ಮಾತಾಡಬೇಕು. ಯಾರೇ ಆಯಿತು, ಗಂಡ ಹೆಂಡತಿ ಇದ್ದರೆ ಅವರು ಮಕ್ಕಳು, ತಿಳುವಳಿಕೆಗೆ ಬಂದಿರೋ ಮಕ್ಕಳು, 10 ವಯಸ್ಸಿನ ಮಕ್ಕಳಿದ್ರೂ ಸಾಕು, ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಏನು ಅರ್ಥ ಆಗುತ್ತೆ ಅಂತಲ್ಲ, ಅವ್ರಿಗೆ ನನಗೆ ಕಷ್ಟ ಇದೆ ಅನ್ನೋದನ್ನು ಹೇಳಬೇಕು, ಏನಾಗ್ತಿದೆ ಅಂತ ಹೇಳಬೇಕು. ಇದು ಒಂದು ದೊಡ್ಡ ತಪ್ಪು. ನೀವು ಒಳ್ಳೆ ಇದೆ ಎತ್ತಿದ್ರಿ ಸಬ್ಜೆಕ್ಟು, ಅದು ಒಂದು ತಪ್ಪು. ನಮ್ಮಲ್ಲಿ ಏನಂದರೆ ಮುಕ್ತವಾಗಿ ಮನೇಲಿ ಹಣಕಾಸಿನ ಬಗ್ಗೆ ಚರ್ಚೆನೇ ಮಾಡೋದಿಲ್ಲ. ಅದು ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾನೋ ಅವನ ಹಣೆ ಬರ, ಅವನ ತಲೆನೋವು, ನನಗೇನು, ನಾನು ಕೇಳಿದ ತಕ್ಷಣ ನನಗೆಲ್ಲ ಬಂದ್ಬಿಡಬೇಕು ಅಂತ. ಮನೆಯಲ್ಲಿ ಹೆಂಡತಿ ಆದವಳು ಇರ್ಬೋದು, ಮಕ್ಕಳಾದವಳು ಇರ್ಬೋದು, ಅವ್ರದ್ದು ಭಾವನೆಗಳು ಮುಕ್ಕಾಲು ಪಾಲು ಹೀಗೆ ಇರುತ್ತೆ. ನನಗೇನು ಬೇಕೋ ಅದು ಬರ್ತಿದೆಯಲ್ಲ ಅಂತ. ಆದರೆ ಆತನಲ್ಲಿ ಏನಾಗ್ತಿದೆ, ನಿಜಕ್ಕೂ ಆತನಿಗೆ ಅಷ್ಟು ಇನ್ಕಮ್ ಬರ್ತಿದೆಯಾ ಅಥವಾ ಸಾಲದಲ್ಲಿ ತಂದಿದ್ದಾನ, ಒಂದಷ್ಟು ಮಾತಾಡಬೇಕು. ಮನೆಯ ಯಜಮಾನ ಅನ್ನಿಸ್ಕೊಂಡವನು ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಅವರು, ಅದು ಮನೆಯಲ್ಲಿ ಇತರ ಸದಸ್ಯರು ಹಣಕಾಸಿನ ಬಗ್ಗೆ ಕನಿಷ್ಠ ತಿಂಗಳಿಗೊಮ್ಮೆ ಚರ್ಚೆ ಮಾಡಲೇಬೇಕು. ಭಾಳ ಬ್ಯೂಟಿಫುಲ್ ಪಾಯಿಂಟ್ ಇದು. ಇದರಲ್ಲಿ 2 ಪಾಯಿಂಟ್ ನನಗನ್ಸುತ್ತೆ. ಒಂದು, ಎಲ್ಲಿಂದ ಬರುತ್ತೆ, ಏನೆಲ್ಲ ಇನ್ವೆಸ್ಟ್ಮೆಂಟ್ ಇದೆ ಅನ್ನೋದನ್ನು ತಿಳಿಸುವಂಥದ್ದು. 2ನೇದು, ಕಷ್ಟಗಳನ್ನ ಹೇಳುವಂಥದ್ದು. 3ನೇ, ನನ್ನ ಪ್ರಕಾರ ನಾನು ಒಂದಷ್ಟು ಕಡೆ ಓದಿದ್ದೀನಿ, ಕಷ್ಟಗಳಿದ್ದಾಗ ನೀವು ಇಡೀ ಫ್ಯಾಮಿಲಿ ಮೆಂಬರ್ ಜೊತೆ ನೀವು ಒಂದು ಚರ್ಚೆ ಮಾಡಿ ಒಂದು ಪ್ಲ್ಯಾನ್ ಮಾಡಿಕೊಂಡು, ಯಾಕಂದರೆ ಆ ಪ್ಲ್ಯಾನ್ಗೆ ಅವರು ಭಾಗಿದಾರರಾಗಬೇಕಲ್ಲ. ಹೌದು, ನೋಡಿ ಈ ತಿಂಗಳು ನಮ್ಗೆ ಕಷ್ಟ ಇದೆ, ಹಿಂಗೆ ನಾವು ಉಳಿಸ್ಬೇಕು, ಹೀಗಾಗಿ ಲೆಟ್ಸ್ ಸೇವ್ ಅಂತಂದಾಗ ಅವರು ಕೂಡ ಹೌದು ಅಲೈನ್ ಆಗ್ತಾರೆ. ಹೌದು. ಸೊ ಅದು ಭಾಳ ಇಂಪಾರ್ಟೆಂಟ್. ನನಗೆ ಒಬ್ಬ ಫ್ರೆಂಡ್ ಹೇಳಿದ ನೆನಪು ಬಂತು. ಅವನು ಒಂದಷ್ಟು ದಿನ ಕೆಲಸ ಇರಲಿಲ್ಲ, ಮನೇಲೇ ಇರ್ತಿದ್ದ. ಅವನು ಮನೇಲೇ ಅಂದರೆ ಕೆಲಸ ಇಲ್ಲ, ಮನೇಲಿ ಇರಬೇಕಾಗಿತ್ತು. ಬಟ್ ಅವನು ಹೇಳ್ದ, ಗೌರಿ ನಾನು ಮನೇಲಿರಲ್ಲ, ಬೆಳಗ್ಗೆ ಎದ್ದು ಕಾರ್ ತೊಗೊಂಡು ಹೋಗ್ಬಿಡ್ತೀನಿ ಅಂತ. ಎಲ್ಲೋ ನನಗೆ ಗೊತ್ತಿಲ್ಲ, ಗಂಡಸು ಮನೇಲಿ ಇರ್ಬಾರ್ದು ಮಗ ಅಂದ. ಗಂಡಸು ಮನೇಲಿದ್ದರೆ ಹೆಣ್ಮಕ್ಳು ಇವ್ನು ಮನೇಲೆ ಕೂತ್ಕೊಂಡಿರ್ತಾನೆ ಅಂತ ಅನ್ಕೋತಾರೆ. ಹಿಂಗೆ ನಾನು ಮನೆಯಿಂದ ನಾನಂದೆ, ನಾನೇನು ಹೇಳಕ್ಕೆ ಹೋಗಲಿಲ್ಲ, ಬಟ್ ನಂಗೆ ಗೊತ್ತಾಯ್ತಿದ್ದು ಇಟ್ಸ್ ಅ ರಾಂಗ್ ಥಿಂಗ್. ಹೌದು, ಮಾತಾಡಬೇಕು, ಕೂತು ಮಾತಾಡಬೇಕು. ನನಗೆ ಕೆಲಸ ಹೋಗಿದೆ, ಹೀಗಾಗಿದೆ, ಇವತ್ತು ಸಮಾಜದಲ್ಲಿ ಏನಾಗ್ತಿದೆ ಅವ್ರಿಗೂ ಅರಿವಾಗಬೇಕಲ್ವಾ. ಕೆಲಸ ಹೋಗಿದೆ ಅಂದರೆ ಯಾಕೆ ಹೋಗಿದೆ ಅನ್ನೋ ಕಾರಣನೂ ಅವ್ರಿಗೆ ಹೇಳಬೇಕು. ಖಂಡಿತ. ಇಲ್ಲಿ ಒಂದು ಭಾಳ ಪರ್ಸ್ನಲ್ ವಿಚಾರ ನಾನು ಟಚ್ ಮಾಡಿ ಆಮೇಲೆ ಮತ್ತೆ ಇದು ವಿಚಾರಕ್ಕೆ ಬರ್ತೀನಿ. ಅದೇನೆಂದರೆ, ಈ ಪುಸ್ತಕವನ್ನು ಅವರು ಅರ್ಪಣೆ ಮಾಡಿರುವುದು ಅವರ ವೈಫ್ ರಮ್ಯಾ ಅವ್ರಿಗೆ. ನನ್ನೆಲ್ಲ ತಪ್ಪುಗಳನ್ನು ತಿದ್ದಿ ತೀಡಿ ಹೊಸ ಮನುಷ್ಯನನ್ನಾಗಿಸಿದ ಬಾಳ ಸಂಗಾತಿ ರಮ್ಯಾಳಿಗೆ ಅರ್ಪಣೆ ಅಂತ ಬರೆದಿದ್ದಾರೆ. ಸೊ ಅಂದರೆ ಸರ್, ನಾನು ಈ ವಿಚಾರ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ತಪ್ಪುಗಳನ್ನು ತಿದ್ದಿ ತೀಡಿ ಅಂತಿದೆಯಲ್ಲ, ಅದರಲ್ಲಿ ಯಾವ ತಪ್ಪುಗಳನ್ನ ತಿದ್ದಿರೋದು ಅಂದರೆ ನಮಗೆ ಹೇಳ್ಬೋದು. ಏನು ನನ್ನ ಜೀವನ ಏನಿದೆ ತೆರೆದ ಪುಸ್ತಕ. ನೀವು ನೋಡಿದ್ದೀರಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ನಿಮ್ಮ ಸ್ಟುಡಿಯೋಗೆ ಬಂದಾಗಿರ್ಬೋದು, ನಾನು ಏನೂ ಮುಚ್ಚಿಡಲ್ಲ. ಯಾಕೆಂದರೆ ಮುಚ್ಚಿಡೋವಂಥದ್ದು ಏನೂ ನನ್ನ ಬದುಕಲ್ಲಿಲ್ಲ. ಹಾಗಾಗಿ ಎಲ್ಲ ನೇರವಾಗಿ ಹೇಳ್ತೀನಿ. ಭಗವಂತನ ದಯದಿಂದ ನನಗೆ ಅರ್ಲಿ ಸಕ್ಸಸ್ಸು. ತುಂಬ ಚಿಕ್ಕ ವಯಸ್ಸಿಗೆ ಒಂದು ಜಗತ್ತಿನ ಒಂದು ಏನಿದೆ ಡೆಫಿನಿಷನ್ ಪ್ರಕಾರ ಏನು ಯಶಸ್ಸು ಅಂತಾರೆ, ಆ ಯಶಸ್ಸು ನನಗೆ ಸಿಕ್ತು. ನಾನು ಭೂಮಿ ಮೇಲೆ ನಡೀತಾ ಇರಲಿಲ್ಲ. ನೀವು ಈಗ ನೋಡ್ತಿರೋ ರಂಗ ರಿಫೈನ್ಡ್. ಭೂಮಿಯಿಂದ 4 ಇಂಚ್ ಮೇಲ್ಗಡೆ ಅಹಂ ಅನ್ನೋದು ಬಂದ್ಬಿಡುತ್ತೆ, ಸಹಜವಾಗಿ ಬರುತ್ತೆ ಗೌರೀಶ್ ಅವರೇ. ಅದು ತಲೆ ತಿರುಗಿಸುತ್ತೆ, ಅದು ಬರುತ್ತಲ್ಲ. ಆಮೇಲೆ ಗೊತ್ತಾಗುತ್ತೆ ಇಡೀ ಈ ಭೂಮಂಡಲದಲ್ಲಿ ನಾನು ಒಂದು ಸಾಸಿವೆ ಕಾಳು ಇಲ್ಲ, ನಾನು ಅಲ್ಲ ಅನ್ನೋದು ಅರಿವಾಗುತ್ತೆ. ನಾನು ಒಂದು ಸಾಸಿವೆ ಕಾಳಷ್ಟು ಅಲ್ಲ ಅನ್ನೋ ಅರಿವು ನಮಗಾಗುತ್ತೆ. ಆ ಅರಿವಾಗಕ್ಕೆ ಮುಂಚೆ ನಾನೇ ಎಲ್ಲ ಅನ್ನೋ ಅಹಮ್ಮು ತುಂಬಿರುತ್ತೆ. 2005ರಲ್ಲಿ ರಮ್ಯಾ ನನ್ನ ಬಾಳಿಗೆ ಬಂದಿದ್ದು. ಅಲ್ಲಿ ತನಕ ಬ್ಯಾಚುಲರ್ ಲೈಫು, ಸಿಕ್ಕಿರೋ ಸಕ್ಸಸ್ಸು, ಏನು ಅಹಂ ಅನ್ನೋದು ಸಹಜವಾಗಿ ಬರುತ್ತೆ, ಅದೆಲ್ರಿಗೂ ಬರುತ್ತೆ. ನೀವು ಯಾರನ್ನ ಕೇಳಿ ಅವ್ರು ಹೇಳ್ಕೊಳ್ದೇ ಇರ್ಬೋದು. ಎಕ್ಸಾಕ್ಟ್ಲಿ, ಆಯಿತಾ. ಆದರೆ ಎಲ್ರಿಗೂ ಎಲ್ಲೋ ಒಂದು ಕಡೆ ನಾನೇನೋ ಮಹತ್ ಸಾಧನೆ ಮಾಡಿದ್ದೀನಿ ಅನ್ನೋ ಅಹಂ ಬಂದುಬಿಟ್ಟಿರುತ್ತೆ. ಅದು ಶನಿ. ಅದು ನಿಮಗೆ ನಾನೇನದು ಬಂದರೆ ಅದು ಅಲ್ಲಿಗೆ ಸಾವು, ಅಲ್ಲಿಗೆ ನಿಲ್ಲುತ್ತೆ. ಅದರ ಅರ್ಥ ಆಗಲ್ವಲ್ಲ ಅದು. ಎಕ್ಸಾಕ್ಟ್ಲಿ. ಸೊ ನಮ್ಗೆ ಯಾರನ್ನ ಒಬ್ರು ಬೇಕಲ್ಲ ಜೀವನದಲ್ಲಿ. ಈಗ ನೀವು ನನಗೆ ಸಿಗ್ತೀರಿ, ನಾವೇನೋ ಒಂದು ನಿಮಿಷ ಮಾಡಿದಾಗ ನನ್ನಲ್ಲಿ ಏನೋ ಒಂದು ನ್ಯೂನತೆನ ನೀವು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ಪಾಪ ಅವ್ರು ಏನು ಅನ್ಕೊತಾರೋ ಮನಸ್ಸಿಗೆ. ಜಮೀಲ್ಜಿ ಸಿಗ್ತಾರೆ, ಪಾಪ ಏನು ಅನ್ಕೊತಾರೋ ಅಂತ ಅವ್ರು ನನಗೆ ಹೇಳದೆ ಹೋಗ್ಬೋದು. ನನ್ನ ಸ್ನೇಹಿತರು ರವಿ ದಾರಿಲಿ ವಾಕಲ್ಲಿ ಸಿಕ್ಕಿದಾಗ ಏನು ಅನ್ಕೊತಾರೋ ಅಂತ ಹೇಳದೆ ಹೋಗ್ಬೋದು ಅವರು. ಆದರೆ ಭಾಳ ಸಂಗಾತಿ ಆದವಳು ಹೇಗಿರಬೇಕು ಅಂದರೆ, ನಮ್ಮ ಒಳ್ಳೇದನ್ನ ಬೆಂತಟ್ಟೋಳೋ ಇಲ್ವೋ ಅದು ಸೆಕೆಂಡ್ರಿ. ಯಾಕಂದರೆ ಬೆಂತಟ್ಟಕ್ಕೆ 1000 ಜನ ಬರ್ತಾರೆ. ಎಕ್ಸಾಕ್ಟ್. ಜೀವನದಲ್ಲಿ 1000 ಜನ ಬರ್ತಾರೆ. ಆದರೂ ನೀವು ಗೆಲ್ತಾ ಇದ್ರಂತೂ 1,00,000 ಜನನೇ ಬರ್ತಾರೆ ನಿಮ್ಮ ಬೆಂತಟ್ಟಕ್ಕೆ. ಆದರೆ ನಿಮ್ಮ ತಪ್ಪು ಅಂತ ನೀವು ಗೆಲ್ತಿರೋ ಸಮಯದಲ್ಲೂ ಮಾಡಿದ ತಪ್ಪು ಅಂತ ಹೇಳೋದು ಭಾಳ ಸಂಗಾತಿ ಆದವಳಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ಅವಳಿಗೆ ಆ ಫಿಯರ್ ಇರಲ್ಲ, ಅಲ್ಲಿ ಲವ್ ಇರುತ್ತೆ. ಅರ್ಥ ಆಯ್ತಾ? ಹಾಗೆ ಏನು ಕಡ್ದು ಕಟ್ಟೆ ಹಾಕಿದ್ದೀನಿ ಅಂತ ಮಾರಾಯ ನೀನು ಇಷ್ಟೊಂದು ಓಡಾಡ್ತೀಯಾ ಅಹಮ್ಮಿಂದ ಅಂತ ಹೇಳಿದವಳು ಅವಳು ನನಗೆ. ಹಾಗಾಗಿ ನನ್ನನ್ನು ಮತ್ತಷ್ಟು ಇನ್ನಷ್ಟು ಉತ್ತಮ ಮನುಷ್ಯನನ್ನಾಗಿಸಿದ್ದು ರಮ್ಯಾ. ಹಾಗಾಗಿ ಅದು ಅವಳಿಗೆ. ಆ್ಯಂಡ್ ಇದು ನನ್ನ 35ನೇ ಪುಸ್ತಕ. ಸಾವಣ್ಣ ಪ್ರಕಾಶನ ಸಂಸ್ಥೆಯಿಂದ ಇದು 15ನೇ ಪುಸ್ತಕ. ಈ 35 ಪುಸ್ತಕದಲ್ಲಿ ಪ್ರಥಮ ಬಾರಿಗೆ ನನ್ನ ಹೆಂಡತಿಗೆ ನಾನು ಇದನ್ನು ಡೆಡಿಕೇಟ್ ಮಾಡ್ತಾಯಿದ್ದೀನಿ.
ಅದು ಅವಳಿಗೆ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅವಳು ಪ್ರತಿ ಸರಿ ನಾನು ನಿನ್ಗೆ ಇದನ್ನು ನಿನ್ಗೆ ಅರ್ಪಣೆ ಮಾಡ್ತೀನಿ ಅಂದಾಗ ನನ್ನ ಮಗಳ ಹೆಸರು, ನನ್ನ ಅಮ್ಮನ ಹೆಸರು, ಅಪ್ಪನ ಹೆಸರು, ಜಮೀಲ್ ಜಿ ಹೆಸರು, ರವಿ ಹೆಸರು, ನನ್ನ ಸ್ನೇಹಿತರ ಹೆಸರು, ಇನ್ನೊಬ್ಬರ ಹೆಸರು ಎಲ್ಲ ಹೇಳಿ ಎಲ್ರಿಗೂ ಡೆಡಿಕೇಟ್ ಮಾಡ್ತಾನೇ ಬಂದೆ ನಾನು. ಆಯಿತಾ, ಅವಳಿಗೆ ಹೇಳೇ ಇರಲಿಲ್ಲ. ಕೊನೆಗೆ ನಾನು ಅವಳಿಗೆ ಹೇಳಿದೆ, ಈ ಪುಸ್ತಕ ಮಾಡಿ ಜಮೀಲ್ ಜಿಗೆ ಹೇಳಿದೆ, ಸಾರ್ಥಕ ಬಿಡಿ ಅಂತ ಅವರು ಅಂದರು. ಹಾಗಾಗಿ ಆ ಪುಸ್ತಕ ಅವಳಿಗೆ ಅರ್ಪಣೆ ಆಗಿದೆ. ಓಕೆ, ವೆರಿ ನೈಸ್. ಖುಷಿ ಆಯ್ತು ಇದನ್ನು ಕೇಳಿ. ನೀವು ಹೇಳಿದ್ದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಅದು ಆ ಬಾಳ ಸಂಗಾತಿಗೆ ಮಾತ್ರ ಹಕ್ಕು ಮತ್ತು ಆ ಧೈರ್ಯ, ಆ ಪ್ರೀತಿ ಎಲ್ಲವೂ ಇರುತ್ತೆ. ಹೀಗಾಗಿ ಹೌದು, ಅಲ್ಲೂ ಆ ಡಿಸ್ಟೆನ್ಸ್ ಇದ್ಬಿಟ್ರೆ ದೇವರಣೆ ಉದ್ಧಾರ ಆಗಲ್ಲ, ಸಾಧ್ಯನೇ ಇಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರೋ ಒಬ್ರು ಗೆಲ್ತಿದ್ದಾರೆ, ಏನೋ ಒಂದು ಯಶಸ್ಸು ಬರುತ್ತೆ ಅಂದರೆ ಯಾರೋ ಒಬ್ರು, ಈಗ ನಾವು ಹೆಂಗೆ ಅಂದರೆ ಕ್ರಿಕೆಟ್ ಎಲ್ಲರಿಗೂ ಗೊತ್ತಿರೋದ್ರಿಂದ ಹೇಳ್ತೀನಿ, ಯಾರೋ ಒಬ್ರು 4-6 ಹೊಡಿತಿದ್ರೆ ಇನ್ನೊಬ್ರು ಹೇಳ್ತಾರೆ ಅವನು ಸ್ಟ್ಯಾಂಡಿಂಗ್ ಕೊಡ್ತಾ ಇದ್ದ ಅಂತ. ಒಬ್ರು ಚೆನ್ನಾಗಿ ಆಡ್ತಾ ಇದ್ರೆ ಇನ್ನೊಬ್ಬ ಜಸ್ಟ್ 1 ರನ್ ತೊಗೊಂಡು ಅವನಿಗೆ ಬ್ಯಾಟಿಂಗ್ ಬಿಟ್ಕೊಡ್ತಾ ಇರ್ತಾನೆ. ಹಾಗೆ ಅದು ತುಂಬ ಇಂಪಾರ್ಟೆಂಟು. ಯಾರೋ ಒಳ್ಳೆ ಅಬ್ಬರಿಸ್ಕೊಂಡು 4-6 ಹೊಡಿತಾ ಇದ್ರೆ ಅವ್ನು ಇನ್ನೊಬ್ಬ ರಾಹುಲ್ ದ್ರಾವಿಡ್ ಇರ್ತಾರಲ್ಲ, ಅವನ ತ್ಯಾಗ ದೊಡ್ಡದಾಗಿರುತ್ತೆ ತೆಂಡೂಲ್ಕರ್ಗೆ. ಯಾಕೆಂದರೆ ಇವನು 1 ರನ್ ಹೊಡೆದು ವಿಕೆಟ್ ಹೋಗ್ದಂಗೆ ಕಾಪಾಡಿಕೊಂಡು ಸ್ಟ್ರೈಕ್ ಅವನಿಗೆ ಕೊಡ್ತಾ ಇರ್ತಾನೆ. ಬಹಳ ಇಂಪಾರ್ಟೆಂಟು. ಆ ಒಂದು ತಾಳ್ಮೇಲೆ ಅಂತೀವಲ್ಲ, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರ ಬದುಕು ಸುಂದರ. ಸೊ ಹೀಗಾಗಿ ಈ ಪುಸ್ತಕ ನಿಮ್ಮ ಮನೇಲಿರಲಿ. ಈ ಪುಸ್ತಕನ ನಮ್ಮ ಜಮೀಲ್ ಸಾವಣ್ಣ ಅವರು ಸಾವಣ್ಣ ಪ್ರಕಾಶದಿಂದ ಪಬ್ಲಿಷ್ ಮಾಡಿರುವಂಥದ್ದು. ಇದರ ಆನ್ಲೈನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಅದನ್ನು ಆನ್ಲೈನ್ ಮೂಲಕ ತೆಗೆದುಕೊಳ್ಳಿ ಮತ್ತು ಓದಿ ಮತ್ತು ನಿಮ್ಮ ಸ್ನೇಹಿತರಿಗೆ ಗಿಫ್ಟ್ ಕೊಡಿ. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಈಗ ನಾನು ಒಂದಷ್ಟು ವಿಚಾರಗಳನ್ನ ಹಾಗೆ ಚರ್ಚೆ ಮಾಡ್ತಾ ನಾವು ಬರ್ಕೊಂಡ್ವಿ. ಇದರಲ್ಲಿ ಏನೆಲ್ಲ ತಪ್ಪುಗಳಿದೆ ಅನ್ನೋದ್ರ ಬಗ್ಗೆ 1-2 ಮಾತಾಡ್ತೀನಿ. ಬಟ್ ಒಂದು ವಿಚಾರ ನಾವು ಜಸ್ಟ್ ಮಾತಾಡ್ತಿರ್ಬೇಕಾದ್ರೆ ನನಗೆ ಸ್ಟ್ರೈಕ್ ಆಯಿತು, ಈ ವಿಚಾರನ ಹೇಗಪ್ಪ ಹ್ಯಾಂಡಲ್ ಮಾಡೋದು ಅಂತ ಹೇಳಿ. ಆ ವಿಚಾರ ಏನಂದರೆ ಕೈ ಸಾಲ. ಈ ಕೈ ಸಾಲ ಕೇಳ್ತಾರಲ್ಲ ಸರ್ ಸ್ನೇಹಿತರು, ನಾವು ಕೇಳ್ತೀವಿ, ಕೆಲವು ಸಲ ಅವರು ಕೇಳ್ತಾರೆ. ಓಕೆ, ಒಂದು ಹಂತಕ್ಕೆ ಒಂದು ಸಣ್ಣ ಕೆಲಸಗಳು ಮಾಡ್ತಿರ್ತೀವಿ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಕೊಡ್ತೀವಿ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, ಈ ಲೆವೆಲಲ್ಲಿ ಅದು ಆಗ್ತಾ ಇರುತ್ತೆ. 10 ರೂಪಾಯಿ ಅಕಸ್ಮಾತ್ ಬರದೇ ಇದ್ರೂ ಕೂಡ ತುಂಬ ಲಾಸ್ ಏನಾಗಲ್ಲ. ಕೆಲವೊಂದು ಸಲ ಕೊಡುವಾಗಲೇ ಅನ್ಸುತ್ತೆ ಇದು ಬರಲ್ಲ ಅಂತ ಹೇಳಿ ಕೂಡ ಕೊಟ್ಟಿರೋದಿರುತ್ತೆ. ಬಟ್ ಒಂದು ಹಂತಕ್ಕೆ ನೀವು ಪ್ರೊಫೆಷನಲ್ ಆಗ್ತೀರಾ, ಲಕ್ಷಗಳು, ಆ ಥರದ ಮಾತುಗಳು, ಆ ಥರದ ಸಾಲಗಳು ಕೇಳುವಂಥ ಪರಿಸ್ಥಿತಿ ಬರುತ್ತೆ. ಅವ್ರಿಗೂ ಬರ್ಬೋದು, ನಮಗೂ ಬರ್ಬೋದು. ಇದನ್ನು ಹೇಗೆ ಸರ್ ಹ್ಯಾಂಡಲ್ ಮಾಡೋದು? ಹಣಕಾಸಿನ ನಿಯಮದಲ್ಲಿ ಪ್ರಥಮ ನಿಯಮ, ಓಕೆ, ಸಾಲ ಕೇಳಬೇಡಿ, ಸಾಲ ಕೊಡಬೇಡಿ. ಅಂದರೆ ಸಾಲ ಮಾಡಬೇಡಿ. ಕೈ ಸಾಲ ಇನ್ಸ್ಟಿಟ್ಯೂಷನ್ ಇದೆ, ಬ್ಯಾಂಕ್ ಇದೆ, ಇನ್ನೊಂದು ಬೇರೆ ಬೇಕಾದಷ್ಟು ಹಣಕಾಸು ಸಂಸ್ಥೆಗಳಿದೆ. ಅಲ್ಲಿ ಏನಿದೆ ನಿಮ್ಮ ಕ್ರೆಡೆನ್ಷಿಯಲ್ಲು, ಅಂದರೆ ನೀವು ಅದಕ್ಕೆ ಯೋಗ್ಯರಾಗಿದ್ದರೆ ಕೋಟಿನೂ ಕೊಡ್ತಾರೆ, 10 ಕೋಟಿನೂ ಕೊಡ್ತಾರೆ, ಇಲ್ಲ 10,000 ಕೊಡಲ್ಲ. ನಿಮ್ಮ ಯೋಗ್ಯತೆಗನುಸಾರ ನೀವು ಸಂಸ್ಥೆಗಳಲ್ಲಿ ಹೋಗಿ ನಿಮ್ಗೆ ಏನು ಬೇಕೋ ತಗೋಬೋದು. ಕರೆಕ್ಟ್. ನಿಮ್ಗೆ ಏನೇ ಕಷ್ಟ ಇರಲಿ, ನಿಮ್ಗೆ ಏನೇ ಬಿಸ್ನೆಸ್ ಡೆವಲಪ್ ಮಾಡೋದಿರಲಿ, ಏನೇ ಇರಲಿ, ಕೈ ಸಾಲ ತಗೋಬಾರ್ದು, ಕೈ ಸಾಲ ಕೊಡಬಾರ್ದು. ಇದು ಹಣಕಾಸಿನ ಪ್ರಥಮ ನಿಯಮ. ಯಾತಕ್ಕೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಇದನ್ನು ನನ್ನ ಅಜ್ಜಿ ನನಗೆ ಹೇಳಿದ್ಲು ಆವತ್ತಿನ ಕಾಲಕ್ಕೇನೆ. ಆದಿನಿಷ್ಠೂರ ಅಂತ್ಯನಿಷ್ಠೂರ ಅಂತ ಹೇಳೋಳು ಆಕೆ. ಏನಂದರೆ ಆದಿನಿಷ್ಠೂರ ಅಂತಂದರೆ, ಸಾರಿಯಪ್ಪ ನನಗೆ ಸಾಲ ಕೊಡೋಕ್ಕಾಗಲ್ಲ, ನಾನು ಸಾಲ ಕೇಳಲ್ಲ, ನಾನು ಸಾಲ ಕೊಡಲ್ಲ, ಕ್ಷಮಿಸು ಅಂತ ಹೇಳಿದಾಗ ಅಲ್ಲಿ ನಿಷ್ಠೂರ ಆಗ್ತೀರ. ಅವನಿಗೆ ನಿಮ್ಮ ಬಗ್ಗೆ ಬೇಜಾರಾಗುತ್ತೆ. ಅದು ಆದಿ ನಿಷ್ಠೂರ. ಅಂದರೆ ಅವನಿಗೆ ಬೇಜಾರಾಯಿತು, ನಿಮ್ಮ ಫ್ರೆಂಡ್ಶಿಪ್ಪು ಒಂದು ಸ್ವಲ್ಪ ಟರ್ಮೈಲ್ ಆಗುತ್ತೆ. ಅವರು ಒಂದು ಸ್ವಲ್ಪ 2-3 ದಿನ, ವಾರ, ತಿಂಗಳುಗಟ್ಟಲೆ ಆಗ್ಬೋದು ಕೆಲವೊಂದು ಸರ್ತಿ, ಡಿಪೆಂಡಿಂಗ್ ಅಪ್ ದ ಇಂಟೆನ್ಸಿಟಿ. ಆದರೆ ಒಂದು 6 ತಿಂಗಳು ಅನ್ನೋಷ್ಟರಲ್ಲಿ ತಿರುಗಿ ಸರಿ ಹೋಗಿರ್ತಾರೆ ಅವರು. ನಿಮ್ಮ ಹತ್ರ ಟಾಕಿಂಗ್ ಟರ್ಮ್ಸಿಗೆ ಬಂದಿರ್ತಾರೆ, ಮರ್ತೋಗ್ತಾರೆ ಅವರು. ಇನ್ನೊಂದು ಅಂತ್ಯನಿಷ್ಠೂರ ಅಂತ. ಅಂತ್ಯನಿಷ್ಠೂರ ಏನು ಅಂದರೆ 99%, ನಾನು ಇದನ್ನು ಪಕ್ಕಾ ಹೇಳ್ತೀನಿ, ಆತ್ಮವಿಶ್ವಾಸದಿಂದ ಹೇಳ್ತೀನಿ, 99% ಇಸ್ಕೊಂಡವರು ವಾಪಸ್ ಸರಿಯಾದ ವೇಳೆಗೆ ಕೊಡೋದೇ ಇಲ್ಲ ಅಂತ ಹೇಳಲ್ಲ, ಕೊಡ್ತಾರೆ. 6 ತಿಂಗಳಲ್ಲಿ ಕೊಡ್ತೀನಿ, ನಾಳೆ ಕೊಟ್ಬಿಡ್ತೀನಿ, ನಾಡ್ದು ಕೊಡ್ತೀನಿ, 1 ವಾರದಲ್ಲಿ ಕೊಡ್ತೀನಿ ಅಂತ ಹೋದವರು 1 ವರ್ಷ 2 ವರ್ಷ ಅಲ್ದಾಡಿಸ್ತಾರೆ. ಆಗ ನೀವೇನು ಮಾಡ್ತೀರಾ? ಫಾಲೋ ಅಪ್ ಮಾಡ್ತೀರಾ. ಕೊಟ್ಟಿಲ್ವಲ್ಲ ನನ್ನ ಸಾಲ, ಕೊಡು ಅಂತ ನೀವು ಅವ್ನು ಕೇಳ್ತೀರಾ. ಅವ್ನಿಗೆ ಆವಾಗ ನಿಮ್ಮ ಮೇಲೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮದೇ ದುಡ್ಡು, ಅಯ್ಯೋ ಪಾಪ ಅವನಿಗೆ ಕಷ್ಟ ಅಂತ ಕೊಟ್ಟದ್ದು, ನೀವು ಕೇಳಿದ್ದಕ್ಕೆ ನೀವು ವಿಲನ್ ಆಗ್ತೀರಿ. ಇದು ಅಂತ್ಯನಿಷ್ಠೂರ. ಅಂತ್ಯನಿಷ್ಠೂರದಲ್ಲಿ ಸ್ನೇಹನೂ ಹೋಗ್ತದೆ, ದುಡ್ಡು ಹೋಗ್ತದೆ. ಸೊ ಅದಕ್ಕೆ ಮೊದಲೇ ಸ್ನೇಹನಾರು ಉಳ್ಕೊಳ್ಳುತ್ತೆ, ದುಡ್ಡು ಉಳ್ಕೊಳ್ಳುತ್ತೆ. ಅದಕ್ಕೆ ಆದಿನಿಷ್ಠೂರ ಅತ್ಯಂತ ಮುಖ್ಯ ಅಂತ್ಯನಿಷ್ಠೂರಕ್ಕಿಂತ. ಹೀಗಾಗಿ ಇಷ್ಟೇ, ಇದು ಏನಿಲ್ಲ. ನೀವು ಅದನ್ನು ಎತ್ತರದ ಧ್ವನಿಲಿ ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಹೇಳಬೇಕಾಗಿಲ್ಲ. ದಯವಿಟ್ಟು ಕ್ಷಮಿಸು ಮಗ, ಹಣ ಇಲ್ಲ ಅಂತಲ್ಲ, ಹಣ ಇದೆ, ಆದರೆ ನಂದು ಪಾಲಿಸಿ, ನಾನು ಕೊಡೋಲ್ಲ, ನಾನು ತಗೊಳ್ಳಲ್ಲ ಅಂತ. ಯಾಕೆ ಇದನ್ನು ಹೇಳಿದೆ? ಹಣ ಇದೆ ಕೊಡಲ್ಲ ಅಂತ ಹೇಳಬೇಕು ಅಂದರೆ, ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ. ಕೆಲವೊಂದು ಜನ ಏನು ಮಾಡ್ತಾರೆ ಗೊತ್ತಾ, ಹಿಂಗೆ ಅವ್ರಿಗೆ ವೆನ್ ಯು ವಾಂಟ್ ಟು ಸೇ ನೋ, ಸೇ ಇಟ್ ಪ್ರಾಪರ್ಲಿ. ಇಲ್ಲ ಅಂತ ಹೇಳಿ. ಅದಕ್ಕೆ ಅವ್ರೇನು ಹೇಳ್ತಾರೆ, ನನ್ನ ಹತ್ರನೇ ಇಲ್ಲ, ಜಾಬ್ ಖಾಲಿ, ನನಗೆ ಲಾಟ್ರಿ, ನಾನು ತಿಂಗಳು ಕೊನೆ ನಾನೇ ಕಾಯ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಹಂಗೆ ಆಗ್ಬಿಡುತ್ತೆ.
ನೀವು ಆಡುವ ಮಾತುಗಳನ್ನು ಯಾವ ದೇವ್ರು ಕೇಳಿಸ್ಕೋತಾನೋ ಅಕ್ಕಪಕ್ಕದವ್ರು ಕೇಳಿಸ್ಕೋತಾನೋ ಗೊತ್ತಿಲ್ಲ. ನಿಮ್ಮ ನರಮಂಡಲಗಳು ಅತ್ಯಂತ ಸ್ಟಡಿಯಾಗಿರ್ತವೆ, ಅವು ಕೇಳಿಸ್ಕೋತವೆ ಮತ್ತು ಅದನ್ನು ಸತ್ಯ ಮಾಡಿಬಿಡುತ್ತವೆ ಅವು. ನಿಮ್ಮ ನರಮಂಡಲಕ್ಕೆ ಅಷ್ಟು ಶಕ್ತಿ ಇದೆ. ಅದಕ್ಕೆ ಹೇಳೋದು ಒಳ್ಳೆ ಮಾತಾಡಿ ಅಂತ ಹಿರಿಯರು ಯಾಕೆ ಹೇಳ್ತಿದ್ರು ಅಂದರೆ, ಬಾಯಲಾಡಿದ ಬೆನ್ನಿಗೆ ಮೂಲ ಅಂತ ಯಾಕೆ ಹೇಳ್ತಿದ್ರು ಅಂದರೆ. ಹಾಗಾಗಿ ನಾನು ಯಾವತ್ತೂ ಅದನ್ನ ಹೇಳಲ್ಲ. ನಾನು ಹೇಳೋದು ಇದೆ, ಆದರೆ ನನ್ನದೊಂದು ನಿಯಮ ಇದೆ. ನನ್ನ ನಿಯಮದ ಪ್ರಕಾರ ನಿಯಮ ಮುರಿಯೋಕ್ಕಾಗಲ್ಲ. ನಾನು ಸಾಲ ಕೊಡಲ್ಲ, ನಾನು ಸಾಲ ಮಾಡಲ್ಲ. ಹೇಳಬೇಕು ಅದನ್ನು ನೀವು ಸ್ಪಷ್ಟವಾಗಿ ಹೇಳಿದಾಗ 4 ಜನ ಕೇಳಿದ್ರೆ 5ನೇವ್ರು ನಿಮ್ಮನ್ನು ಕೇಳ್ಕೊಂಬರಲ್ಲ. ಈ 4 ಜನನೇ ಹೋಗೋನ್ಗೆ ಅವನ ಹತ್ರ ಯಾಕೆ ಕೇಳ್ತೀಯೋ, ಅವ್ನು ಕೊಡಲ್ಲ, ಅವ್ನು ಇರೋದೇ ಹಂಗೆ. ದೇ ವಿಲ್ ಅಕ್ಸೆಪ್ಟ್ ಯು. ಎಸ್, ಇದು ಭಾಳ ಇಂಪಾರ್ಟೆಂಟ್. ನೀವು ಹೇಗಿದ್ದೀರ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ. ಇವತ್ತು ನನ್ನ ಜೊತೆ ಅದೇ ಆಗಿರೋದು. ಏನಾದರೂ ಅವ್ರಿಗೆ ಅರ್ಥ ಆಗುತ್ತೆ, ಇಲ್ಲ ಈ ಮನುಷ್ಯ ಇರೋದೇ ಹೆಂಗೆ, ಇವನು ಕೇಳಿ ಪ್ರಯೋಜನ ಇಲ್ಲ ಅಂತ ಅಷ್ಟೇ. ಅವ್ರನ್ನ ಕೆಲವೊಬ್ರು ತಪ್ಪು ತಿಳ್ಕೊಂಡ್ರೆ ಸಾಧ್ಯತೆನೂ ಇರುತ್ತೆ. ಅದು ತುಂಬ ತಪ್ಪು ತಿಳ್ಕೊಂಡ್ರೆ ಸಾಧ್ಯತೆನೇ ಜಾಸ್ತಿ ಇರೋದು. ಕಂಜೂಸು ಅಂತ ಹೇಳ್ತಾರೆ, ಇನ್ನೇನೇನೋ ಹೆಸರು ಹಾಕ್ತಾರೆ. ಅಷ್ಟಿದ್ದಾನೆ ಏನು ಪ್ರಯೋಜನ, ಅವ್ನು ಯಾರಿಗೂ ಸಹಾಯ ಮಾಡಲ್ಲ ಅಂತಾರೆ. ನಾನೊಂದು ಹೇಳ್ತೀನಿ, ನೀವು ಎಷ್ಟೇ ದೊಡ್ಡ ಸಾಹುಕಾರ ಆಗಿರಿ ಆಯಿತಾ, ನೀವು 5 ಜನಕ್ಕೆ ಸಹಾಯ ಮಾಡಿದ್ರೆ 8-10 ಜನ ತಿರ್ಗಾ ಅಪ್ಲಿಕೇಶನ್ ಇಟ್ಕೊಂಡ್ಬರ್ತಾರೆ. ನೀವು 10 ದಿನ ಸಾಕು ನೀವು ಬೀದಿಗೆ ಬರೋಕ್ಕೆ. ನೀವು ಎಷ್ಟೇ ದೊಡ್ಡ ಸಾಹುಕಾರ ಆಗಿದ್ರು 10 ದಿನದಲ್ಲಿ ನೀವು ಬೀದಿಗೆ ತರಿಸ್ತಾರೆ ನಮ್ಮ ಜನ. ಎಷ್ಟು ಜನಕ್ಕೆ ಅಂತ ಸಹಾಯ ಮಾಡೋಕ್ಕೆ ಸಾಧ್ಯ ನೀವು? ಅಲ್ವಾ? ಅದು ಅವ್ರವ್ರ ಪ್ರಾಬ್ಲಮ್ಮು, ನಾವು ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ನಾನು ಇಲ್ಲಿ ಸುಮ್ಮನೆ ಹಿಂಗೆ ನೋಡ್ತಿರ್ಬೇಕಾದ್ರೆ, ಅಂದರೆ ಗಮನಿಸ್ತಿರ್ಬೇಕಾದ್ರೆ ಕೆಲವೊಂದು ನಮಗೆ ಗಮನಕ್ಕೆ ಬರದೇ ಇರುವಂಥದ್ದು, ಕೆಲವೊಂದು ಗಮನಕ್ಕೆ ಬಂದರೂ ಕೂಡ ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥದ್ದು. ಉದಾಹರಣೆಗೆ ಈ ಡಿಸ್ಕೌಂಟ್ ಸೇಲ್ ಇರ್ಬೋದು, ಓಕೆ, ಬ್ರ್ಯಾಂಡೆಡ್ ಬಟ್ಟೆಗಳನ್ನ ತೊಗೊಳ್ಳೋದಿರ್ಬೋದು, ಇದೆಲ್ಲವನ್ನೂ ಮಾಡ್ತಿರ್ತೀವಿ ನಾವು, ಯೂಶ್ವಲಿ ಮಾಡ್ತಿರ್ತೀವಿ. ಈ ಥರ ತಪ್ಪುಗಳಿಂದ ಹಿಡ್ಕೊಂಡು, ಅಂದರೆ ಇವೆಲ್ಲ ಸಿಂಪಲ್ ಆಗಿರುವಂಥ ತಪ್ಪುಗಳು. ತೆರಿಗೆ ನೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದು ಅನ್ನುವಂಥ ಒಂದು ಕಾಂಪ್ಲೆಕ್ಸ್ ಸಬ್ಜೆಕ್ಟನ್ನು ಕೂಡ ರಂಗಸ್ವಾಮಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಬಿಕಾಸ್ ಅವ್ರ ಎಕ್ಸ್ಪರ್ಟೀಸ್ ಅದರಲ್ಲಿ ಇರೋದ್ರಿಂದ, ಹೀಗಾಗಿ ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಹಿಡ್ಕೊಂಡು ನಾವು ನಮ್ಮ ನಾಲೆಜ್ ಇಲ್ದಿರೋದ್ರಿಂದ, ನಮ್ಗೆ ಅನುಭವ ಇಲ್ದಿರೋದ್ರಿಂದ ಮಾಡ್ತೀವಲ್ಲ, ಅಂಥ ತಪ್ಪುಗಳನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ. ಮಧ್ಯಮ ವರ್ಗದ ಜನ ಮಾಡೋ ಅತ್ಯಂತ ಸಣ್ಣದ 1-2 ತಪ್ಪುಗಳನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಗೌರೀಶ್ವರೇ. ನೋಡಿ, ಈಗ ಏನಾಗುತ್ತೆ ಗೊತ್ತಾ, ಫ್ರೆಂಡು ಬರ್ತಾನೆ, ಹೇ ನೀನು ಕ್ರೆಡಿಟ್ ಕಾರ್ಡ್ ಕೊಟ್ಟಿರೋ, ನಾನು TV ತಗೋಬೇಕು ಅಂತ ಹೇಳ್ತಾನೆ. ಇದು ಅತ್ಯಂತ ಸಾಮಾನ್ಯವಾಗಿ ಹೋಗುವಂಥದ್ದು. ನೀವು ನೋಡ್ಕೊಳ್ಳಿ, ನಿಮ್ಮ ಜೊತೆ ಆಗಿಲ್ಲ ಅಂದ್ರೆ ನಿಮ್ಮ ಪಕ್ಕದ ಯಾರೋ ಫ್ರೆಂಡ್ ಜೊತೆ ಅಂತೂ ಇದು ಹಾಗೇ ಇರುತ್ತೆ. ನಾನು TV ತೊಗೊಂಡಿರ್ತೀನಿ, ನನಗೊಂದು 25,000, 30,000, 50,000 ನೀನು ಕ್ರೆಡಿಟ್ ಕಾರ್ಡಲ್ಲಿ ಕೊಟ್ಬಿಡೋ, ನನಗೆ ಇವಾಗಿಲ್ಲ, ನನಗೆ ಇನ್ನೂ 30 ದಿನ ಟೈಮ್ ಇರುತ್ತೆ, 25 ದಿನ ಟೈಮ್ ಇರುತ್ತೆ, ನಾನು ಅದನ್ನು ಕಟ್ಬಿಡ್ತೀನಿ ಅಂತಾರೆ. ಇವ್ರಿಗೆ ದಾಕ್ಷಿಣ್ಯಕ್ಕೆ ಬೀಳ್ತಾರೆ. ಎಸ್ ಅಂತ, ನೋ ಅಂತ ಹೇಳೋ ಕಡೆ ಎಸ್ ಅಂತ ಹೇಳ್ತಾರೆ. ಏನೋ ಆಮೇಲೆ ನಾಳೆ ನನಗೇನೋ ಅವನಿಂದ ಆಗ್ಬೋದು, ನಾಳೆ ನನಗೆ ಬೇಕು ಅಂದಾಗ ಅವ್ನು ಕೇಳ್ಬೋದು, ಈಗ ಏನೇನೋ ಎಲ್ಲ ಲೆಕ್ಕಾಚಾರಗಳು ಬಂದುಬಿಡುತ್ತಲ್ಲಿ. ಲೆಕ್ಕಾಚಾರ ಬಂದು ಏನೋ ಕೊಡ್ತಾರೆ. ಅವರು ಸಮಯಕ್ಕೆ ಕೊಡ್ಬೋದು, ಕೊಡದೇ ಇರ್ಬೋದು, ಅದೇನೇ ಆಗಲಿ. ಅಕಸ್ಮಾತ್ ಅವ್ರು ಸಮಯಕ್ಕೆ ಕೊಟ್ಟಿಲ್ಲ ಅಂದರೆ ನೀವು ಕಟ್ಟಬೇಕು. 1 ಪಾಯಿಂಟು. ಕಟ್ಟಿಲ್ಲ ಅಂದರೆ 2ನೇ ಪಾಯಿಂಟು, ನಿಮ್ಮದು ಸಿಬಿಲ್ ಸ್ಕೋರ್ ಎಫೆಕ್ಟ್ ಆಗುತ್ತೆ. 2ನೇ ಪಾಯಿಂಟು. 3ನೇ ಪಾಯಿಂಟು, ಬದುಕು ಬಹಳ ಅಸ್ಥಿರ. ಅವ್ನು ತಗೊಂಡವನಿಗೆ ಏನೋ ಆಗ್ಬೋದು, ಆವಾಗ ನೀವೇ ಕಟ್ಟಬೇಕಾಗುತ್ತೆ. ಅವ್ನಿಗೇನೂ ಆಗಲಿಲ್ಲ, 4ನೇ ಪಾಯಿಂಟು, ನಿಮಗೆ ನಾಳೆ ಅವಶ್ಯಕತೆ ಬೀಳ್ಬೋದು, ನಿಮ್ಮ ಕ್ರೆಡಿಟ್ ಲಿಮಿಟ್ ಅಲ್ಲಿ ಮುಗಿದೋಗಿರ್ಬೋದು. ಅವಾಗ ಏನು ಮಾಡ್ತೀರಾ? ಅವ್ನಿಗೆ ನೀವು ಅವ್ನು ಕೇಳಿದ್ರೆ ಅವ್ನು ಹೇಳ್ತಾನೆ 25 ದಿನ ಟೈಮ್ ಇದೆ ಅಂದರೆ ಇವಾಗ ಯಾಕೆ ಆ ಥರ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅವನು. ಹಾಗೂ ಸ್ನೇಹ ಅಲ್ಲೂ ತೊಂದರೆ ಬರುತ್ತೆ, ಸ್ನೇಹದಲ್ಲಿ ಒಂದಷ್ಟು ಬಿರುಕುಗಳು ಬರುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ನಿಮ್ಮ ಕ್ರೆಡಿಟ್ ಕಾರ್ಡ್ನ ನಿಮಗಲ್ಲದೆ ಬೇರೆಯವ್ರಿಗೆ, ಅವ್ರು ಯಾರೇ ಆಗಿರಲಿ, ಅವ್ರಿಗೇನೋ ಬೇಕು ಅಂತ ದಾಕ್ಷಿಣ್ಯ ಕಟ್ಟಿಬಿದ್ದು ಕೊಡೋದು, ಇದು ಸಾಮಾನ್ಯ ತಪ್ಪು, ಅತ್ಯಂತ ಸಾಮಾನ್ಯ ತಪ್ಪು ಇದು ಮಾಡೋದು. 2ನೇ ಸಾಮಾನ್ಯ ತಪ್ಪು, ಪಾಪ ಅವ್ರಿಗೆ ಅದು ತಪ್ಪು ಅಂತಲೂ ಅರಿವಾಗದೇ ಇರೋದು. ಇವತ್ತು ಒಂಚೂರು ಅವೇರ್ನೆಸ್ ಇದೆ, ಆದ್ರೂ ತುಂಬ ಜನ ಮಾಡ್ತಾಯಿದ್ದಾರೆ. ಏನು ಗೊತ್ತಾ, ಶ್ಯೂರಿಟಿ ಹಾಕೋದು. ಏನಂದರೆ ಅದು ಮಧ್ಯಮ ವರ್ಗದಲ್ಲಿ, ಕೆಳ ಮಧ್ಯಮ ವರ್ಗದಲ್ಲಿ ಇದು ತುಂಬ ಕಾಮನ್ನು. ಅವ್ರು ಹೇಳ್ತಾರೆ, ಮತ್ತು ಸಹಾಯಕ್ಕೆ ಇಲ್ದಿದ್ರೆ ನಮ್ಮನ್ನು ಕೇಳ್ಕೊಂಬಂದಿದ್ದು ಇಲ್ದಿದ್ರೆ ಮತ್ತೆಂಥದ್ದು ಜೀವನ, ನಾವು ಅವ್ರ ಕಷ್ಟಕ್ಕಾಗ್ದಿದ್ರಿ. ಈ ಥರ ಇನ್ನೂ ಏನಾಗಿದೆ, ಜಗತ್ತು ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದೆ. ಸಹಾಯ ತಗೊಳ್ಳೋರು ಬೇರೆ ಏನೇನೋ ತಲೆಯಲ್ಲಿ ಇಟ್ಕೊಂಡೇ ತೊಗೊಂಡಿರ್ತಾರೆ. ಸಹಾಯ ಮಾಡೋರು ಇನ್ನೂ ಹಳೆ ಕಾಲದಲ್ಲಿ ಹಳೆಯ ಒಂದು ಏನು ಹೇಳ್ತಾರೆ ಎಥಿಕ್ಸ್ಗಳಿಗೆ ಅದಕ್ಕೆ ಕಟ್ಟಿ ಬಿದ್ದುಬಿಟ್ಟಿರ್ತಾರೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಕೆಲವೊಂದನ್ನು ಮಾಡಬಾರ್ದು ಅಂದರೆ ಮಾಡಬಾರ್ದು, ಅದು ನಿಯಮಗಳಷ್ಟೇ. ಶ್ಯೂರಿಟಿಗೆ ಅಂತಂದರೆ ಇದು ಯಾವ್ದು ಥರದ ಶ್ಯೂರಿಟಿಗೆ? ಯಾವುದರೇ ಆಯಿತು. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಹೇಳ್ತೀನಿ, ಚಿಟ್ ಫಂಡ್ಸು, ಈ ಚೀಟಿ ಕಟ್ಟೋದು ಅಂತಾರಲ್ಲ, ಅದು ಮಾಡಲೇಬಾರ್ದು. ಅವುಗಳ್ನ ಮಾಡ್ತಾರೆ, ಅರ್ಥ ಆಯ್ತಾ? ಅದಕ್ಕೆ ಇನ್ನೊಬ್ಬ ಶ್ಯೂರಿಟಿ ಅವ್ನು ತಗೊಂಡು ಬಿಟ್ಟಿರ್ತಾನೆ, ಸ್ಟಾರ್ಟಿಂಗಲ್ಲೇ ತೆಗಿತಾನೆ, ಅದಕ್ಕೆ ಇನ್ನೊಬ್ಬ ಶ್ಯೂರಿಟಿ ಅಂತ ಹಾಕಿರ್ತಾನೆ. ಇವೆಲ್ಲ ತುಂಬ ಕಷ್ಟದವು. ಆಮೇಲೆ ಇನ್ನೊಂದು ಯಾರೋ ಒಬ್ಬರು ಬರ್ತಾರೆ, ಏನೋ ಕಾರ್ ಲೋನೋ ಹೋಮ್ ಲೋನೋ ಏನೋ ತೊಗೊಂಡಿರ್ತಾರೆ, ಅವರ ಸಂಬಳಕ್ಕೆ ಅಂದರೆ ಅವರ ಆದಾಯಕ್ಕೆ ತಕ್ಕಷ್ಟು ಅವರು ಕೊಡೋಕ್ಕಾಗ್ತಿರಲ್ಲ. ಅದಕ್ಕೆ ಇಲ್ಲ ಇನ್ನೊಂದು ಇದೆ, ಇವರಿದ್ದಾರೆ, ಶ್ಯೂರಿಟಿ ಹಾಕ್ತಾರೆ. ಇವನಿಗೇನೋ ಬೇರೆ ದುಡ್ಡು ಬರ್ತಿರುತ್ತೆ, ಅವ್ನ ಸ್ನೇಹಿತನಿಗೆ ಹೇಳಿರ್ತಾನೆ, ನೋಡೋ ನನಗೆ ಸ್ಯಾಲ್ರಿ ಇಷ್ಟೇ ಇರೋದು, ಆದರೆ ನನಗೆ ಬೇರೆ ಆದಾಯ ಇದೆ, ನಾನು ಈಸಿಗೆ ಕಂತು ಕಟ್ಕೊಂಡು ಹೋಗ್ತೀನಿ,
ಆದರೆ ಬ್ಯಾಂಕಲ್ಲಿ ನನಗೆ ಅಷ್ಟು ಲೋನ್ ಕೊಡಲ್ಲ, ಹಾಗಾಗಿ ನೀನೊಂದು ಶ್ಯೂರಿಟಿ ಹಾಕು ಅಂತಾರೆ. ಅವನೇನೋ ಇನ್ನೊಂದು ಅದಕ್ಕೆ ಅವನನ್ನೇನೋ ಕೊಟ್ಟಿರ್ತಾರೆ, ಇದು ಮಾಡಿ ಅವನ ಇಲ್ಲದೆ ನಾನು ಕೊಡ್ತೀನಿ ಅನ್ನೋ ಥರ ಏನೋ ಒಂದು ಶ್ಯೂರಿಟಿ ಹಾಕಿ ಬರ್ತಾರೆ ಅಷ್ಟಕ್ಕೆ. ಇವನು ಕಟ್ಟದೆ ಹೋದ ಪಕ್ಷದಲ್ಲಿ, ಆತನಿಗೇನೋ ಆದ ಪಕ್ಷದಲ್ಲಿ ಫಸ್ಟ್ ನಿಮ್ಮ ಮನೆಗೆ ಬರ್ತಾರೆ ಹುಡ್ಕೊಂಡು. ಓಕೆ ಓಕೆ. ನೀವು ಅವನು ಎಷ್ಟು ಬಾಧ್ಯತೆ ಇರುತ್ತೋ ಅವನಿಗೆ ಕಟ್ಟಬೇಕು ಅನ್ನೋದು, ಅಷ್ಟೇ ಬಾಧ್ಯತೆ ನಿಮ್ಮ ತಲೆ ಮೇಲೂ ಬೀಳುತ್ತೆ. ಇದು ನಮ್ಮ ಜನಕ್ಕೆ ಅರ್ಥ ಆಗಲ್ಲ. ಶ್ಯೂರಿಟಿ ಅಂದರೆ ಏನೋ ಒಂದು ಸುಮ್ಮನೆ ಒಂದು ಸೈನ್ ಹಾಕೋದು ಅಂತ ಅಂದ್ಕೊಂಡಿದ್ದಾರೆ. ಅದು ಹಾಗಲ್ಲ. ಶ್ಯೂರಿಟಿ ಅನ್ನೋದು ಆ ಸಾಲದ ಮೊತ್ತ ಆತ ಕಟ್ಟದಿದ್ದ ಪಕ್ಷದಲ್ಲಿ ನಾನು ಕಟ್ಟುತ್ತೇನೆ ಅಂತ ನೀವು ಒಪ್ಪಿ ಬರೆದು ಕೊಟ್ಟಿರುವ ಕರಾರು ಪತ್ರದ ಥರ ಅದು. ಓ ಮೈ ಗಾಡ್. ಅರ್ಥನೇ ಆಗಲ್ಲ ಜನಕ್ಕೆ. ಶ್ಯೂರಿಟಿ ಅಂದರೆ ಏನು? ಒಂದು ಶ್ಯೂರಿಟಿ ಹಾಕೋ ಅಂದರೆ ಒಂದು ಸುಮ್ಮನೆ ಹಿಂಗೆ ಹಾಕ್ತಾರೆ. ಹೆಂಗೆ ಅಂದರೆ ಈಗ ರಿಜಿಸ್ಟ್ರ್ ಆಫೀಸಲ್ಲಿ ಒಂದು ಸಾಕ್ಷಿ ಅಂತಿರುತ್ತೆ, ರಿಜಿಸ್ಟ್ರ್ ಮಾಡೋವಾಗ ಒಂದಿಬ್ಬರು ಸಾಕ್ಷಿ, ಅದೇನು ತೊಂದರೆ ಬರಲ್ಲ, ಯಾರೋ ಆಗ್ತಾರಲ್ಲ. ಈ ಶ್ಯೂರಿಟಿನೂ ಹಂಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ. ಅದು ಹಾಗಲ್ಲ. ಶ್ಯೂರಿಟಿ ಎಸ್ಪೆಷಲಿ ಬ್ಯಾಂಕ್ ಗ್ಯಾರಂಟೀಸ್ ಕೊಡ್ತೀವಲ್ಲ, ಅದು ಬೇರೆ ರಿಪರ್ಕೇಷನ್ಸ್ ಇರ್ತದೆ. ಅಕಸ್ಮಾತ್ ಇವ್ರು ಕಟ್ಟದೇ ಇದ್ದ ಪಕ್ಷದಲ್ಲಿ ಅದು ನಮ್ಗೆ ಗೊತ್ತಿಲ್ಲ. ಇವತ್ತು ಅಸ್ಥಿರ ಸಮಾಜ, ಆತ ಬೇಕು ಅಂತ ಮಾಡಿರ್ತಾನೆ ಅಂತಲ್ಲ, ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಇದು ಅತ್ಯಂತ ಸಾಮಾನ್ಯವಾದ ತಪ್ಪುಗಳು. ಸರ್, ಈಗ ರಂಗಸ್ವಾಮಿ ಮೂಕನಹಳ್ಳಿಯವರು ಕಳೆದ ನೀವು ಹೇಳಿದಾಗ 35 ಪುಸ್ತಕಗಳನ್ನು ಬರೆದಿರಿ, ಮತ್ತು ಜಮೀಲ್ ಸಾವಣ್ಣ ಅವರ ಇದರಲ್ಲಿ 15ನೇ ಪುಸ್ತಕ. ಈ ಒಂದು ಜರ್ನಿ ಒಂದು 30 ವರ್ಷದಿಂದ ನಿಮ್ಮ ಜರ್ನಿ ಇದೆಯಾ? ನಿಮ್ಮ ಈಗ ನನಗೆ 51 ಅಂತಂದರೆ 23 ಆಯಿತು, 27 ವರ್ಷ, 27-28 ವರ್ಷದಿಂದ. ಸೊ ನಿಮಗೆ ನೆನಪಿರೋ ಹಾಗೆ ನಿಮ್ಮ ಮೊದಲನೇ ಹಣಕಾಸು ತಪ್ಪು ಸರಿಪಡಿಸ್ಕೊಂಡದ್ದು ಯಾವುದು, ಮತ್ತು ನಿಮ್ಮ ಕೊನೆಯ ಹಣಕಾಸು ತಪ್ಪು ಇತ್ತೀಚೆಗೆ ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಅಂತ ಅನಿಸಿರುವಂಥದ್ದು ಯಾವುದು ಹೇಳ್ಬೋದು? ಮೊದಲನೇ ಹಣಕಾಸು ತಪ್ಪು ನನಗೆ ಈಗಿಲ್ಲ, ನನ್ನ ದೊಡ್ಡಪ್ಪನ ನನಗೆ ಜ್ಞಾಪಿಸ್ಕೋಬೇಕು. ಸೊ ಅವತ್ತಿನ ದಿನಗಳಲ್ಲಿ ಆಗ್ತಾನೆ ಇನ್ನೂ ಒಂಚೂರು ಕೈಗೆ ಹಣ ಅಂತ ಸೇರ್ತಿದ್ದಂಥ ಟೈಮು. ಬಡತನದಲ್ಲಿ ಭಾವನೆ ಹೆಚ್ಚು. ಎಲ್ಲಿ ಭಾವನೆ ಹೆಚ್ಚಾಗಿರುತ್ತೆ ಅಲ್ಲಿ ಲಾಜಿಕಲ್ ಥಿಂಕಿಂಗ್ ಇರೋದಿಲ್ಲ. ಲಾಜಿಕಲ್ ಥಿಂಕಿಂಗ್ ಇರಲ್ಲ, ಅಲ್ಲಿ ತಪ್ಪುಗಳು ಜಾಸ್ತಿ. ತಪ್ಪು ಜಾಸ್ತಿ ಮಾಡೋದು, ಬಡವನೇ ತಪ್ಪು ಮಾಡೋದು. ಕೆಳ ಮಧ್ಯಮ ವರ್ಗದ ಜನನೇ ತಪ್ಪು ಮಾಡೋದು. ಯಾಕಂದರೆ ಈಗ ನಾನು ಹೇಳಿದ್ದನ್ನ ಜನ ಎಷ್ಟೋ ಜನ ಕಾಮೆಂಟಲ್ಲಿ ಬೈತಾರೆ ನನ್ನ. ಬೇಕಾರೆ ಇವನು ಎಂಥವು, ನೀನು ಅವನಿಗೋಸ್ಕರ ಬದುಕ್ತಾನೆ, ಸ್ವಾರ್ಥಿ ಅಂತ ಬದುಕ್ತಾರೆ, ಸಹಾಯ ಮಾಡಿಲ್ಲ ಅಂದರೆ ಹೆಂಗೆ, ಆ ಥರ ಅದು ಒಂದು ಬದುಕ ಅಂತೆಲ್ಲ ಕೇಳ್ತಾರೆ. ಯಾಕೆಂದರೆ ಹಣ ಮಾಡಿಲ್ದಾಗ, ಭಾವನೆಗಳಿದ್ದಾಗ ಅದೇ ಬರೋದು. ನನಗೂ ಅದೇ ಭಾವನೆ ಬರ್ತಾ ಇದ್ದಿದ್ದು. ಏನು ಭಾವನೆ ಬರೋದು ಅಂದರೆ, ನನ್ನ ಅಕ್ಕ ಇದು ನೋಡ್ತಿದ್ರೆ ಅಕಸ್ಮಾತ್ ಅಮೇರಿಕಾದಲ್ಲಿದ್ದಾರೆ, ಇವತ್ತಿಗೂ ಅಮೇರಿಕಾದಲ್ಲಿದ್ದಾರೆ. ಆಗ ನನ್ನ ದೊಡ್ಡಪ್ಪನ ಮಗಳು, ನಾನು ಮನಸ್ಸಲ್ಲಿ ಅನ್ಕೊತಾ ಇದ್ದೆ, ನಮ್ಮ ಬಡತನ ಕಿತ್ತು ತಿನ್ನೋ ಬಡತನ. $100 ಕಳಿಸ್ಬಿಟ್ರೆ ಅವತ್ತಿಗೆ $4,500. ಅವಾಗ ಅವರು ಅಮೆರಿಕದಲ್ಲಿದ್ರ, ನೀವು ಇದ್ರು, ನಾವು ಬಡತನದಲ್ಲಿದ್ವಿ, ಪೀಣ್ಯ ಸ್ಲಮ್ಮಲ್ಲಿದ್ವಿ. ನನ್ನ ಮನಸ್ಸಲ್ಲಿ ನಾನು ಅವಾಗೇನು PUC ಅಥವಾ ಡಿಗ್ರಿ ಬಂದಿದ್ದೆ ಅನಿಸುತ್ತೆ ಆ ಟೈಮಲ್ಲಿ. ಅವರೊಂದು $100 ಕಳಿಸ್ಬಿಟ್ರೆ ನಮ್ಮ ಮನೆ ಖರ್ಚೆಲ್ಲ ಆಗೋಗ್ಬಿಡುತ್ತಲ್ಲ, $5,000 ತಿಂಗಳಿಗೆ, ಬ್ಯಾಕ್ ಇನ್ 1985 ಆಗೋಗ್ಬಿಡುತ್ತಲ್ಲ, ಇವರು ಕಳಿಸಲ್ವಲ್ಲ ಅಂತ ಆಗ ಅನ್ಕೊತಿದ್ದು. ಆ ನಂತರ ಈಗ ನಾನು ಹೇಳಿದ್ನಲ್ಲ, ಅರ್ಥ ಆಯಿತು ಎಷ್ಟು ಜನಕ್ಕೆ ಅಂತ ಆಯ್ಕೆ ಮಾಡೋಕ್ಕೆ ಸಾಧ್ಯ. ಕರೆಕ್ಟ್. ನಮ್ಮ ಥರ 100 ಜನ ಇರ್ತಾರಲ್ಲ. ತಪ್ಪು ನಾವು ಇನ್ನೊಬ್ಬರನ್ನ, ನಾವು ಯಾವಾಗ ಒಂದು ನದಿಯ ಈ ದಂಡೆಯಲ್ಲಿ ಕೂತ್ಕೊಂಡು ಆ ಕಡೆ ದಂಡೆಯಲ್ಲಿರೋರನ್ನ, ನಾವು ಸಾಹುಕಾರರನ್ನ ಅಥವಾ ಒಂದು ಸ್ವಲ್ಪ ಯಶಸ್ಸು ಕಂಡವ್ರನ್ನ ನೋಡಿ ನಾವು ಅವ್ರ ಬಗ್ಗೆ ಏನೇನೋ ಕಲ್ಪನೆಗಳು ಕಟ್ಕೋತೀವಿ, ಅವ್ರನ್ನ ಬೈಯೋಕ್ಕೆ ಶುರು ಮಾಡ್ತೀವಿ, ಸಹಾಯ ಮಾಡಲ್ಲ, ಜಿಪುಣರು, ಕಂಜೂಸು, ಏನೇನೋ ಅನ್ನೋಕ್ಕೆ ಶುರು ಮಾಡ್ತೀವಿ. ಅದು ಒಂದು ತಪ್ಪು. ಅದು ಆ ತಪ್ಪು ತಿದ್ಕೊಂಡಿದ್ದು ಹೇಗೆ ಅಂದರೆ, ಆಮೇಲೆ ಯಾವಾಗ ಅರ್ನಿಂಗ್ ಸ್ಟಾರ್ಟ್ ಮಾಡಿದೆ, ಒಂದಷ್ಟು ಹಣ ಬರ್ತಿತ್ತಲ್ಲ, ಆ ಬರ್ತಿದ್ದ ಸಮಯದಲ್ಲಿ ಯಾರೋ ಕೇಳಿದಾಗ ಹೇಳಿದ್ನಲ್ಲ, ಭಾವನೆಗಳು ಜಾಸ್ತಿ. ಯಾರೋ ಅಮ್ಮ ಬಂದು ಇವ್ರಿಗೆ ಹಂಗಂತೆ ಅವ್ರಿಗಂತೆ ಕೊಟ್ಬಿಡು ಅಂತ ಹೇಳ್ತಿದ್ದೆ. ಆಗ ನನ್ನ ದೊಡ್ಡಪ್ಪ ಒಂದು ಸರಿ ನಾನು ರಜೆಗೆ ಬಂದಾಗ 2001ರಲ್ಲಿ ಹೀ ಟೋಲ್ಡ್ ಮೀ ದಟ್ ಈ ಥರ ಕೊಡ್ತಾ ಹೋದರೆ ನೀನು ಬೀದಿಗೆ ಬಂದುಬಿಡ್ತೀಯ ಅಷ್ಟೇ, ಎಷ್ಟು ಜನಕ್ಕೆ ಅಂತ ಕೊಡೋಕ್ಕೆ ಸಾಧ್ಯ ನೀನು? ಅಂಬಾನಿನೂ ಭಾರತದ ಬಡತನನ ಹೋಗ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ಅಂಬಾನಿ ಆಗರ್ಭ ಅಷ್ಟು ದೊಡ್ಡ ಶ್ರೀಮಂತ ಅಂತೆ, ಕುಬೇರ, ಭಾರತ ವರ್ಷದ ಕುಬೇರ ಅಂತ ನಾವು ಅಂತೀವಿ. ಆದರೆ ಅವ್ನು ಕೊಡೋಕ್ಕೆ ಶುರು ಮಾಡ್ತಂದರೆ ಅವನು ರೋಡಿಗೆ ಬಂದು ನಿಂತ್ಕೋಬೇಕು. ಎಲ್ಲಿ ಉಳಿತು? ಅವನ ಹತ್ರನೂ ಏನೂ ಉಳಿಯೋದಿಲ್ಲ. ಅದನ್ನು ನನಗೆ ಹೇಳಿದ್ರು. ಹಾಗಾಗಿ ನಿನಗೆ ಕಷ್ಟ ಅಂದಾಗ ನಿನ್ನ ಬೆನ್ನಿಗೆ ಯಾರೂ ಬಂದು ನಿಲ್ಲೋದಿಲ್ಲ. ಹುಷಾರು, ನಿನ್ನ ತಲೆಗೆ ನಿನ್ನದೇ ಕೈ, ನೀನೇ ಕಾಪಾಡ್ಕೋಬೇಕು ಅಂತ ಹೇಳಿದ್ರು. ಆ ಮೊದಲನೇ ಎರರು ಅದನ್ನು ಅಲ್ಲಿ ತಿದ್ಕೊಂಡಿದ್ದು. ಅದು ಬದುಕಿನ ಎರರು. ಇನ್ನು ಲಾಸ್ಟ್ ಎರರ್ ಅಂದರೆ, ಲಾಸ್ಟ್ ಇನ್ ದ ಸೆನ್ಸ್, ಲಾಸ್ಟ್ ಅಂತ ಹೇಳೋಕ್ಕಾಗಲ್ಲ, ಆದರೂ ಕೂಡ ಎಲ್ಲವನ್ನೂ ಅರ್ಥ ಮಾಡಿಕೊಂಡ ಮೇಲೆ ಲಾಸ್ಟ್ ಅಂತಂದರೆ ಐ ಥಿಂಕ್ ಇಟ್ ಈಸ್ 2007-8 ಇರಬೇಕು ಅನಿಸುತ್ತೆ. ಆಗ ಬಿಟ್ಕಾಯಿನ್ನು 12 ಅನ್ಸುತ್ತೆ, 2012 ವೇಳೆಯಲ್ಲಿ ಬಿಟ್ಕಾಯಿನ್ನು ಅವತ್ತು $40 ಇತ್ತು. €1 ಇತ್ತದು. €1ಗೆ ಒಂದು ಬಿಟ್ಕಾಯಿನ್ ಸಿಗ್ತಾಯಿತ್ತು. ಅವತ್ತು ನನ್ನ ತಮ್ಮ ನಾನು ಮಾತಾಡ್ಕೊಂಡ್ವಿ, ಬಿಟ್ಕಾಯಿನ್ ತೊಗೋಬೇಕು ಅಂತ. ನಾವು ಯುರೋಪಲ್ಲಿದ್ವಿ, ಮಾಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ಅವತ್ತು ನಮ್ಮ ಹತ್ರ ಬೇಕಾದಷ್ಟಿತ್ತು, ನಾವು ಬಿಟ್ಕಾಯಿನಲ್ಲಿ ಹಾಕಲಿಲ್ಲ.
ಅದ್ರ ಮೇಲೆ ನಂಬಿಕೆ ಬರಲಿಲ್ಲ. ಏನು ಒಂದು $500 ಹಾಕಿದ್ರು 500 ಬಿಟ್ಕಾಯಿನ್ ಅಂದಿದ್ರೆ ಇವತ್ತು 500 ಕೋಟಿ, ಓ 1.25 ಕೋಟಿ ಇದೆ ಒಂದು ಬಿಟ್ಕಾಯಿನ್ ಇವತ್ತು. ಓಕೆ. ಸೊ ಅದು ಎರರು, ನಾವು ಹಾಕಲಿಲ್ಲ, ನನಗೆ ನಂಬಿಕೆ ಬರಲಿಲ್ಲ ಬಿಟ್ಕಾಯಿನ್ ಮೇಲೆ, ಹಾಗಾಗಿ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡಲಿಲ್ಲ. ಓಕೆ, ಅದು ಎರರ್. ಇವತ್ತು ಹೂಡಿಕೆ ಮಾಡೋಕ್ಕೆ ಮನಸ್ಸಿಲ್ಲ. ಅವತ್ತು ಹಣ ಇತ್ತು, ಮನಸ್ಸಿರಲಿಲ್ಲ. ಇವತ್ತು ಬೇರೆ ಥರ ಸಿಚುವೇಶನ್ನು. ಈಗ ಅಷ್ಟೊಂದು ದುಡ್ಡು ಹಾಕ್ಬೇಕು ಅದಕ್ಕೆ ಅನ್ನೋ ಥರ, ಯಾಕೆಂದರೆ ಅದು ಬಬ್ಬಲ್, ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಹಾಕ್ಬೋದು. ನಾನೇ ಯಾವಾಗಲೂ ಹೇಳ್ತೀನಿ, ಕುದುರೆ ನಿಂತಿದ್ದಾಗ ಹತ್ತಬೇಕು ಅಂತ. ಓಡೋ ಕುದುರೆನ ಹತ್ತಕ್ಕೆ ಹೋದರೆ ಬಿದ್ದು ಹಲ್ಲು ಮುರ್ಕೋತೀವಿ. ಹಾಗಾಗಿ ಇವತ್ತು ಬಿಟ್ಕಾಯಿನ್ ಮೇಲೆ ಹಾಕೋದ್ರಲ್ಲಿ ಅರ್ಥ ಇಲ್ಲ. ಅದು ನಾಳೆ ಇನ್ನೂ ಏನಾಗುತ್ತೋ ಏನೋ ಗೊತ್ತಿಲ್ಲ. ಅದು ಇಟ್ ಮೇ ಗೋ ಡೌನ್ ಆರ್ ಇಟ್ ಮೇ ಗೋ ಅಪ್, ನಮ್ಗೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ಟೂ ಕಾಸ್ಟ್ಲಿ ಟು ಏನು ಹೇಳ್ತಾರೆ ಎಕ್ಸ್ಪೆರಿಮೆಂಟ್ ಇಟ್ ಆನ್. ಇವತ್ತು ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅದು ಕಷ್ಟ. ಈಗ ಅದು ಮಾಡಬಾರ್ದು. ಅವತ್ತು ಮಾಡ್ಬೋದಿತ್ತು, ಮಾಡಲಿಲ್ಲ, ಅದೊಂದು ಎರರು. ಸೊ ಹಾಗೆ ಲೈಫಲ್ಲಿ ಕಲಿತಾನೆ ಹೋಗ್ತೀವಿ. ಕೆಲವೊಂದು ತಪ್ಪುಗಳು ಕಾಸ್ಟ್ಲಿ ಇರ್ತವೆ, ಕೆಲವೊಂದು ತಪ್ಪುಗಳು ಏನಂತ ನಮಗೆ ಸಿಲ್ಲಿ ಆಗಿರ್ತವೆ. ಅದರಿಂದ ನಮ್ಗೆ ಲಾಸ್ ಏನಾಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಆ ಥರದ್ದು. ಇನ್ನು ಒಂದು ನನಗೆ ಪ್ರಶ್ನೆ ಬಂತು, ಈ ಎಸ್ ಬಿ ಅಕೌಂಟಲ್ಲಿ ನಾವು ಕರೆಂಟ್ ಅಕೌಂಟು ಮತ್ತು ಎಸ್ ಬಿ ಅಕೌಂಟ್ ಅಂತ ಎರಡು ಇರುತ್ತೆ ಯೂಶ್ವಲಿ ಬಿಸ್ನೆಸ್ ಮಾಡೋಂಥವ್ರಿಗೆ, ಮತ್ತು ಬೇರೆಗೂ ಇರುತ್ತಿಲ್ಲ ನಂಗೆ ಗೊತ್ತಿಲ್ಲ. ಬಟ್ ಯೂಶ್ವಲಿ ಬಿಸ್ನೆಸ್ ಮಾಡಿ ನಾವು ಅಂದರೆ ನನ್ನ ಪ್ರಶ್ನೆ ಏನಂದರೆ, ಈಗ ನಮ್ಮ ಒಂದಷ್ಟು ದುಡ್ಡು ಬರುತ್ತೆ, ನಾವು ಒಂದಷ್ಟು ಇನ್ವೆಸ್ಟ್ ಮಾಡ್ತೀವಿ, ಅಲ್ಲಿ ಅವ್ರಿಗೆ ಕೊಡ್ತೀವಿ. ಈ ಎಸ್ ಬಿ ಅಕೌಂಟಲ್ಲಿ ದುಡ್ಡು ಇರುತ್ತೆ ಸ್ವಲ್ಪ, ಅದು 10 ಅಂದರೆ ನಮಗೆ ಬೇಡದಿರೋಂಥ ದುಡ್ಡು, ಅಂದರೆ ನಮಗೆ ಅದಕ್ಕೆ ಏನು ನಮಗೆ ಇಮ್ಮಿಡಿಯೇಟಾಗಿ ನಾವೇನು ಅದು ಅಂದರೆ ನಮ್ಮ ತಿಂಗಳ ಖರ್ಚಿಗೆ ಒಂದಷ್ಟು ಬೇಕಾಗುತ್ತೆ, ಅದು ಬಿಟ್ಟು ಒಂದಷ್ಟು ದುಡ್ಡು ಇರುತ್ತಲ್ಲ, ನಮ್ಗೆ ಅದನ್ನು ಇಡಬೇಕಾ ಅದನ್ನು ಇನ್ವೆಸ್ಟ್ ಮಾಡಬೇಕಾ ಗೊತ್ತಾಗಲ್ಲ. ಇದು ಇನ್ವೆಸ್ಟ್ ಮಾಡಿಬಿಟ್ರೆ ಏನಾದರೂ ಖರ್ಚು ಬಂದರೆ ಅಂತ ಅನಿಸುತ್ತೆ, ಮತ್ತು ಸುಮ್ಮನೆ ಐಡಲ್ ಆಗಿದೆಯಲ್ಲಪ್ಪ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದಕ್ಕೆ ಇವತ್ತು ಬೇಕಾದಷ್ಟು ಮಾಧ್ಯಮಗಳಿದೆ. ಎಲ್ಲದಕ್ಕಿಂತ ಮೊದಲು ನೀವು ಉದ್ದಿಮೆದಾರರಾಗಿದ್ದರೆ, ಉದ್ಯಮ ಕಟ್ಕೊಂಡಿದ್ರೆ 3 ಅಕೌಂಟ್ ಇಟ್ಕೋಬೇಕು. ಒಂದು ಕರೆಕ್ಟ್ ಅಕೌಂಟ್ ಇದ್ದೇ ಇರುತ್ತೆ. ಓಕೆ, ಅದರಲ್ಲಿ ಏನು ಬರುತ್ತೆ ಹೆಚ್ಚಿಗೆ ಬಂದಿದ್ದು ಒಂದು ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಇಟ್ಕೊಳ್ಳಿ ನಿಮ್ಮ ಖರ್ಚಿಗೆ ಅಂತ, ಇನ್ನೊಂದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ. ಓಕೆ, ಇಲ್ಲಿ ನಿಮ್ಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಒಂದಷ್ಟು 10% ಬಫರೇ ಇಟ್ಕೊಳ್ಳಿ. ಆ ನಂತರದ ಇನ್ವೆಸ್ಟ್ಮೆಂಟ್ ಅಕೌಂಟ್ಗೆ ಹೋಗ್ಬಿಡ್ಬೇಕದು. ಅರ್ಥ ಆಯ್ತಾ? ಅಲ್ಲಿ ಹೋಗ್ಬೇಕು. ಅದಾದ ನಂತರ ಅಲ್ಲಿಂದನೂ ಅಷ್ಟೇ ನಿಮ್ಗೆ ಯಾವಾಗ ಬೇಕಾಗುತ್ತೋ ಅನ್ನೋ ಭಯ ಇರುತ್ತೆ. 1 ದಿನ 2 ದಿನ 3 ದಿನ 5 ದಿನ 7 ದಿನ ಹೇಗೆ ಬೇಕಾದ್ರೂ ಆಗುತ್ತೆ. ಮ್ಯೂಚುವಲ್ ಫಂಡ್ಸಲ್ಲಿ ಲಿಕ್ವಿಡ್ ಫಂಡ್ಸ್ ಅಂತ ಇದೆ. ಅಲ್ಲಿ ನೀವು ನೋಡಿ, ಬೇರೆ ಕಡೆ ಎಲ್ಲ ಬ್ಯಾಂಕಲ್ಲಿ ಇಟ್ಟರೆ 6 ತಿಂಗಳಿಟ್ರೆ 3 ತಿಂಗಳಿಟ್ರೆ ಅಥವಾ 181 ದಿನ 30 ದಿನ 7 ದಿನ ಅಲ್ಲೂ ಎಲ್ಲ ಇದೆ. ಬಟ್ ಏನು ಸಿಕ್ಕುತ್ತೆ? ನೀವು ಎಸ್ ಬಿ ಅಕೌಂಟ್ ಇಟ್ಟಿದ್ದ ದುಡ್ಡೇ ಅಲ್ಲೂ ಸಿಕ್ಕುತ್ತೆ, ಏನೂ ಸಿಕ್ಕಲ್ಲ. ಇಲ್ಲಿ ನಿಮ್ಗೆ 6.5% 7% ತನಕ ಸಿಕ್ಕುತ್ತೆ. 1 ದಿನ 3 ದಿನ ಯಾವಾಗ ಬೇಕಾದ್ರೂ ಮಾಡೋದು. ಲಿಕ್ವಿಡ್ ಫಂಡ್ಸ್ ಅಂತಿರುತ್ತೆ, ಅಂಥ ಕಡೆ ಹಾಕ್ಕೊಂಡು ನೀವು ಬೇಕು ಅಂದಾಗ ನೀವು ಅದನ್ನು ಎನಿ ಟೈಮ್ ಯು ಕ್ಯಾನ್ ಟೇಕ್ ಇಟ್ ಬ್ಯಾಕ್. ಎಷ್ಟು ದಿನ ಬೇಕಾದರೂ ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಲಿಕ್ವಿಡ್ ಫಂಡ್ಸಲ್ಲಿ ಆಗ್ತಾ ಹೋದರೆ 6.5% 7% ಸಿಕ್ಕುತ್ತೆ ಅಲ್ಲಿ. ಸೊ ನೀವು ಲಿಕ್ವಿಡ್ ಫಂಡ್ಸಲ್ಲಿ ಇಟ್ಕೊಂಡು ಅದನ್ನು ತಗೋದು. ಹೆಸರೇ ಅದು ಲಿಕ್ವಿಡ್. ಯಾವ ಟೈಮಲ್ಲಿ ಬೇಕಾದರೂ ನೀವೇನು ಕಾಶ್ ಮಾಡ್ಕೋಬೋದು, ಪೆನಾಲ್ಟಿ ಇರಲ್ಲ, ಎಂಥದ್ದೇನಿರಲ್ಲ. ಅದು ಲಿಕ್ವಿಡ್ ಫಂಡ್ಸ್. ಮ್ಯೂಚುವಲ್ ಫಂಡ್ ಯಾವುದು? ಮ್ಯೂಚುವಲ್ ಫಂಡಲ್ಲಿ ಲಿಕ್ವಿಡ್ ಫಂಡ್ಸ್ ಅಂತ. ಮ್ಯೂಚುವಲ್ ಫಂಡ್ಸಲ್ಲಿ ಸಾವಿರಾರು ಥರ ಆದರೆ ಈ ಲಿಕ್ವಿಡ್ ಫಂಡ್ ಇವುಗಳು ಕೂಡ ಒಂದು. ಲಿಕ್ವಿಡ್ ಫಂಡಲ್ಲಿ ನೀವು ದುಡ್ಡು ಹಾಕೋಬೋದು. ಅರ್ಥ ಆಯ್ತಾ? ಇಲ್ಲ ನನಗೆ ಇಷ್ಟು ಅವಧಿಗೆ ಬೇಡ ಅಂತಂದರೆ ಆ ಅವಧಿಗೆ ತಕ್ಕಂಗೆ ನೀವು ಹೂಡಿಕೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ವಂಡರ್ಫುಲ್. ನಾವು ಇಲ್ಲಿ ಒಂದು ಎರಡನೇ ತಪ್ಪುಗಳು, ಮನಸ್ಥಿತಿ ತಪ್ಪುಗಳಾದಮೇಲೆ ಬ್ಯಾಂಕಿಂಗ್ ಮತ್ತು ಕ್ಯಾಶ್ ಫ್ಲೋ ತಪ್ಪುಗಳು ಅಂತ ಇದೆ. ಯೂಶ್ವಲಿ ನಮಗೆ ಬ್ಯಾಂಕಿಂಗ್ ಬಗ್ಗೆ ಎಷ್ಟೊಂದು ನಂಬಿಕೆ ಅಂತಂದರೆ ಬ್ಯಾಂಕ್ನವ್ರು ತಪ್ಪೇ ಮಾಡಲ್ಲ ಅಂತ ಒಂದು ಅನ್ಕೋತೀವಿ. ಎರಡನೇದು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಾಲ್ಗೆ ಹೋಗ್ತೀವಿ, ಒಂದು ₹500 ಅಥವಾ ₹5,000 ಖರೀದಿ ಮಾಡ್ತೀವಿ. ನಾವು ಅದು ನೋಡೋಕ್ಕೆ ಹೋಗಲ್ಲ, ಯಾಕಂದರೆ ಅಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರಲ್ಲ. ಅವನು ಇಡ್ಲಿ ವಡೆ ಇದೆಲ್ಲ ಹಾಕ್ತಾನೆ, ಹಿಂಗೆ ಪ್ರೆಸ್ ಮಾಡ್ತಾನೆ, ಅದು ಟೋಟಲ್ ಬರುತ್ತೆ. ಸೊ ನಾವು ಅಲ್ಲಿ ಅವ್ನು ಮಿಸ್ಟೇಕ್ ಮಾಡೋದಿಲ್ಲ ಅಂತ ಅನ್ಕೋತೀವಿ. ಬ್ಯಾಂಕಿಂಗ್ ಬಗ್ಗೆ ಇನ್ನೂ ನಮಗೆ ಜಾಸ್ತಿ ನಂಬಿಕೆ. ಬ್ಯಾಂಕ್ನವ್ರು ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದುಡ್ಡು ಸೇಫು, ನಮ್ಗೆ ಅವ್ರು ಏನು ಲೆಕ್ಕ ಕೊಟ್ಟಿರ್ತಾರೆ ಅದು ಕರೆಕ್ಟು ಅಂತ ಅನ್ಕೊಂಡಿರ್ತೀವಿ. ಸೊ ಇದರಲ್ಲೂ ತಪ್ಪಾಗುವಂಥ ಸಾಧ್ಯತೆ ಇದೆಯಾ? ಸಾಧ್ಯತೆಗಳಿದೆ. ಬ್ಯಾಂಕಲ್ಲೂ ತಪ್ಪಾಗೋ ಸಾಧ್ಯತೆಗಳಿದೆ. ಅವರು ಬೇಕು ಅಂತ ಮಾಡ್ತಾರೆ ಅಂತಲ್ಲ. ಕೆಲವೊಂದು ಸರ್ತಿ ಯಾರೋ ಒಬ್ಬರು DD ತಗೋತಾರೆ, ಆ DD ಚಾರ್ಜಸ್ ನಿಮಗೆ ಬಂದು ಕೂತಿರುತ್ತೆ. ಅವರು ಅಕೌಂಟು 1102 ಒತ್ತವಾಗ 1112 ಒತ್ತು ಬಿಟ್ಟರೆ ಅದು ನಿಮ್ದಾಗಿರುತ್ತೆ. 1102 ಒತ್ತ ಕಡೆ 1112 ಒತ್ತಿದ್ರೆ ಅದು ಚಾರ್ಜಸ್ ನಿಮಗೆ ಬಂದುಬಿಟ್ಟಿರುತ್ತೆ. ನೀವು ನೋಡ್ಕೊಂಡಿಲ್ಲ ಅಂದರೆ ಹೋಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಹೋಮ್ ಲೋನ್ಗಳಿರುತ್ತೆ. ಅದ್ರದ್ದು ಹೋಮ್ ಲೋನು ನೀವು ಪ್ರೀ ಕ್ಲೋಷರ್ ಮಾಡ್ತು ಅಂದ್ರೆ ಅದು ಪೆನಾಲ್ಟಿ ಅಂತ ಹಾಕ್ಬಿಡ್ತಾರೆ. ನೀವು ನೋಡ್ಕೊಂಡಿಲ್ಲ ಅಂದರೆ ಅದೆಲ್ಲ ಹೋಗ್ತಾನೆ ಇರುತ್ತೆ. ನೀವು ಹೋಗಿ ಪ್ರಶ್ನೆ ಮಾಡಿದಾಗ ಅವ್ರು ಅದನ್ನು ಹಿಂದಕ್ಕೆ ತಗೋತಾರೆ. ಎಷ್ಟೋ ವಿಷಯಗಳು, ಎಷ್ಟೋ ನಿಮ್ಮದೊಂದು ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟ್ ಅಂತ ಇರುತ್ತೆ. 10,000 ಮಿನಿಮಮ್ ಬ್ಯಾಲೆನ್ಸ್ ನೀವು ಮಾಡ್ತಿರ್ತೀರ. ಅಷ್ಟು ಇಟ್ಟಿದ್ದಾಗ ಅವ್ರು ನಿಮ್ಗೆ ಯಾವುದೇ ಚಾರ್ಜಸ್ ಹಾಕಂಗಿಲ್ಲ. SMS ಚಾರ್ಜಸ್ ಹಾಕಂಗಿಲ್ಲ. ಡೆಬಿಟ್ ಕಾರ್ಡೋ ಕ್ರೆಡಿಟ್ ಕಾರ್ಡೋ ಇಶ್ಯೂ ಮಾಡಿದರೆ ಅದ್ರ ಚಾರ್ಜಸ್ ಹಾಕಂಗಿಲ್ಲ. ಈಗ ಏನೇನೋ ಇರುತ್ತೆ. ಓಕೆ, ಅರ್ಥ ಆಯ್ತಾ? ನಿಮ್ಗೆ ಯಾಕೆಂದರೆ ಮಿನಿಮಮ್ ಬ್ಯಾಲೆನ್ಸ್ ₹10,000 ಇಟ್ಟಿರ್ತೀರ, ಅದಕ್ಕೆ ನಿಮ್ಗೆ ಕೊಡ್ತಿರೋ ಸೌಲಭ್ಯ ಅವರು. ಆದರೆ ನೀವು ನೋಡ್ಕೊಂಡಿಲ್ಲ ಅಂದರೆ ಆ ಎಲ್ಲ ಇದು ಬರೋ ಸಾಧ್ಯತೆಗಳು ಇದೆ. ಆ ಚಾರ್ಜಸ್ ಬರ್ತಾನೆ ಇರುತ್ತೆ ನಿಮಗೆ. ಅರ್ಥ ಆಯ್ತಾ? ಅದನ್ನು ನೀವು ಹೋಗಿ ನೋಡಲಿಲ್ಲ, ಹೇಳಲಿಲ್ಲ ಅಂದರೆ ಅವರು ಅದನ್ನು ಮಾಡೋದೇ ಇಲ್ಲ. ಇದು ಒಂದು. ಆಮೇಲೆ ನಿಮ್ಮ ಒಂದು ಚೆನ್ನಾಗಿತ್ತು ಅಂತಂದರೆ, ನಿಮ್ಮದು ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದರೆ
ಕೆಲವೊಂದು ಸರಿ ಅವ್ರು ನಿಮ್ಮನ್ನು ಕೇಳೋದೇ ಇಲ್ಲ, ಯು ಆರ್ ಎಲಿಜಿಬಲ್ ಫಾರ್ ಕ್ರೆಡಿಟ್ ಕಾರ್ಡ್ ಅಂತ ಕ್ರೆಡಿಟ್ ಕಾರ್ಡ್ ಕಳಿಸ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಕಳಿಸ್ಬಿಟ್ಟಿರ್ತಾರೆ. 1 ಲಕ್ಷನೋ ಅದೇನೋ ಮಿನಿಮಮ್ ಇರುತ್ತೆ, 75,000ನೋ 1 ಲಕ್ಷನೋ ಲಿಮಿಟ್ ಇಟ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಕಳಿಸ್ಬಿಟ್ರೆ ನಿಮಗೆ ಬೇಕಿರಲ್ಲ. ಅರ್ಥ ಆಯ್ತಾ? ನೀವು ಅದನ್ನು ಎಲ್ಲೋ ಬಂದಿದೆ ಅಂತ ನೀವು ಯೂಸು ಮಾಡಲ್ಲ, ಬಿಸಾಕಿರ್ತೀರಿ. ಅಥವಾ ನೀವು ನೋಡ್ಕೊಂಡು ಹೋಗ್ಬಿಟ್ಟೆ ನನಗೆ ಇದು ಬೇಡ ಅಂತ ಇದು ಮಾಡ್ತೀರಾ, ಅವ್ರು ಅದಕ್ಕೇನೋ ಒಂದು 225 ರೂಪಾಯಿ ಚಾರ್ಜ್ ಹಾಕ್ಬಿಟ್ಟಿರ್ತಾರೆ. ಉದಾಹರಣೆ, ನಾನು ಕೇಳಿಲ್ವಲ್ಲ ನೀವು ಯಾಕೆ ಹಾಕಿದ್ರಿ ಅಂತ ಹೇಳ್ಬಿಟ್ಟು ಅದನ್ನು ಅವ್ರ ಮ್ಯಾನೇಜರ್ ಏನು ಮಾಡ್ತಾರೆ, ಅದನ್ನ ಇದು ಮಾಡಿಬಿಡ್ತಾರೆ, ರಿವರ್ಸು ಮಾಡಿಬಿಡ್ತಾರೆ ನಿಮಗೆ. ಅದು ಅಲ್ಲಿ ಮುಗಿಯಲ್ಲ. ನೀವು ಅಲ್ಲಿಂದ ಅವ್ರ ಹತ್ರ ಒಂದು ಇದು ತೊಗೋಬೇಕು, NOC ತೊಗೋಬೇಕು. ಸೊ ಈ ಥರ ಕ್ರೆಡಿಟ್ ಕಾರ್ಡ್ ಇದ್ದು ನಾನು ಅದನ್ನು ಸರೆಂಡರ್ ಮಾಡಿದ್ದೀನಿ, ಹಾಗಾಗಿ ಚಾರ್ಜಸ್ನ ತೆಗೆದಿದ್ದೀನಿ ಅಂತ ಅದನ್ನು ನಾವೇನು ನೋಡೋದೇ ಇಲ್ಲ. ನನಗೆ ರಿವರ್ಸ್ ಆಯ್ತಲ್ಲ 225 ರೂಪಾಯಿ ಅಂತ. ಆದರೆ ನಿಮ್ಗೆ ಸಿಬಿಲ್ಗೆ ಅದು ಎಫೆಕ್ಟ್ ಆಗಿರುತ್ತೆ ಎಷ್ಟೋ ಸರ್ತಿ. ಕ್ರೆಡಿಟ್ ಕಾರ್ಡ್ ಇಶ್ಯೂ ಚಾರ್ಜಸ್ 225 ರೂಪಾಯಿ ಕಟ್ಟಿಲ್ಲ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ 750 800 ತನಕ ಬರೋದು 600ಕ್ಕೆ ಬಿದ್ದೋಗ್ಬಿಟ್ಟಿರುತ್ತೆ. ನೀವು ಎಷ್ಟು ಕಡಿಮೆ ದುಡ್ಡು ಕಟ್ಟಿರ್ತೀರಾ, ಡಿಫಾಲ್ಟರ್ ಆಗಿರ್ತೀರಾ, ಅಷ್ಟು ನಿಮ್ಮದು ಸಿಬಿಲ್ ಸ್ಕೋರ್ ಬೀಳ್ತಾ ಹೋಗುತ್ತೆ. ಸೊ ಈ ಥರ ನಿಮಗೆ ಗೊತ್ತೇ ಇಲ್ಲ ನಿಮ್ದೇನು ತಪ್ಪು, ಬ್ಯಾಂಕ್ನವ್ರು ಮಾಡಿದ್ದು ತಪ್ಪು, ನೀವು ಕೇಳೂ ಇಲ್ಲ, ಅವರು ಕೆಲವೊಮ್ಮೆ ಇಶ್ಯೂ ಮಾಡಿಬಿಟ್ಟಿರ್ತಾರೆ. ಈ ಥರದ್ದಾಗುತ್ತೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಅದು ನೀವು ಮನೆ ಖಾಲಿ ಮಾಡಿರ್ತೀರಿ, ಅದೆಲ್ಲೋ ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿರುತ್ತೆ, ನಿಮಗೆ ಗೊತ್ತೂ ಆಗಿರಲ್ಲ ನಿಮಗೊಂದು ಕ್ರೆಡಿಟ್ ಕಾರ್ಡ್ ಬಂದಿದೆ ಅಂತ. ಸುಮ್ಮನೆ ಚಾರ್ಜಸ್ ಬಂದಿರುತ್ತೆ, ನಿಮ್ಮ ಹತ್ರ ಬಂದೇ ಇಲ್ಲ ಕಾರ್ಡು. ಬಟ್ ನೀವು ಕಾರ್ಡ್ ಬಂದಿದ್ದು ನೀವು ಯೂಸು ಮಾಡ್ತಿದ್ರೋ ಏನೋ, ನಿಮಗೆ ಕಾರ್ಡ್ ಬಂದಿದೆ ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ನಿಮ್ದು ಯಾವುದೋ ಹಳೆ ಮನೆ ಅಡ್ರೆಸ್ಗೆ ಹೋಗಿರುತ್ತೆ, ಅಲ್ಲಿಲ್ಲ ಅಂತೇಳಿ ವಾಪಸ್ ಅಲ್ಲಿ ಬ್ಯಾಂಕಿಗೆ ಹೋಗಿರುತ್ತೆ, ಅಲ್ಲಿ ಅವ್ರು ಯಾರೂ ಏನೂ ಹೇಳಿರಲ್ಲ. ನಿಮಗೆ ಚಾರ್ಜಸ್ ನೀವು ನೋಡ್ಕೊಂಡಿಲ್ಲ ಅಂದರೆ ನಿಮಗೂ ಗೊತ್ತಾಗಲ್ಲ ಇದೇನಕ್ಕೆ ಚಾರ್ಜಸ್ ಬಂತು. ನಾನು ಹೇಳ್ತೀನಿ, ಒಬ್ಬ ಬಿಸ್ನೆಸ್ಮನ್ನು, ಒಳ್ಳೆಯ ಬಿಸ್ನೆಸ್ಮನ್ ಅಂತಂದರೆ ಒಂದು ಮಧ್ಯಮ ವರ್ಗದಿತ್ತು ಅಂದರೆ ತುಂಬ ದೊಡ್ಡದಾದರೆ ಓನರೇ ಕೂತ್ಕೊಂಡು ನೋಡೋದು ತುಂಬ ಕಷ್ಟ, ಪರವಾಗಿಲ್ಲ ಅನ್ನೋದು ಮಟ್ಟದ ತನಕ ಅಟ್ಲೀಸ್ಟ್ ವಾರಕ್ಕೊಂದು ಸರಿ ನೀವು ಅದನ್ನು ತಿರುವಾಕೋದು ತುಂಬ ಉತ್ತಮ. ನೀವು ನೋಡಬೇಕು. ಆನಂತರ ಕೂಡ ನೀವು ಅಕೌಂಟೆಂಟ್ಗಳ್ನ ಇಟ್ಕೊಂಡಿದ್ರೆ ಅವ್ರಿಗೂ ಇನ್ಸ್ಟ್ರಕ್ಟ್ ಮಾಡ್ತಾ ಇರಬೇಕು. ಬ್ಯಾಂಕಿಂಗ್ ನೀವೇನು ಮಾಡಬೇಕು, ನೀವು ನೋಡೋಕ್ಕಾಗಿಲ್ಲ ಅಂದಾಗ ಅಕೌಂಟೆಂಟ್ಗಳಿಗೆ ಹೇಳಬೇಕು, ಪ್ರತಿ ತಿಂಗಳು ಬ್ಯಾಂಕಿಂಗ್ ಚಾರ್ಜಸ್ ಎಷ್ಟು, ಬ್ಯಾಂಕ್ ಚಾರ್ಜಸ್ ಅಂತ ಬರುತ್ತಲ್ಲ, ಬ್ಯಾಂಕ್ ಚಾರ್ಜಸ್ ಎಷ್ಟು ಅಂತ ಅದರದ್ದೇ ಒಂದು ತೊಗೋಬೇಕು. ಈ ತಿಂಗಳು 2,000, ಮುಂದಿನ ತಿಂಗಳು 2,000, ಈ ತಿಂಗಳು 2,400. ಯಾಕೆ 400 ರೂಪಾಯಿ ಜಾಸ್ತಿ ಆಗಿದೆಯಲ್ಲ ತಗೊಂಬ ಅಂತ ನೋಡಬೇಕು. 400 ರೂಪಾಯಿ ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಇಶ್ಯೂ ಆಗಿರ್ಬೋದು, ಯಾವುದೋ ಒಂದು ಸುಮ್ಮನೆ ಇಲ್ಲದ್ದು ತಂದು ಹಾಕಿರ್ಬೋದು. ಇಲ್ಲ, ಇಫ್ ಇಟ್ ಈಸ್ ಜಸ್ಟಿಫೈಯಬಲ್, ವೆಲ್ ಆ್ಯಂಡ್ ಗುಡ್, ತಪ್ಪೇನಿಲ್ಲ. ನಿಮ್ಮದೇ ಏನೋ ಆಗಿದೆ, ಚಾರ್ಜಸ್ ನಿಮಗೆ ಬರಬೇಕಾದ್ದೇ ಬಂದಿದೆ ಅಂದರೆ ಗುಡ್. ಸೊ ಅದನ್ನು ನೀವು ಟ್ರ್ಯಾಕ್ ಹಿಡ್ಕೋತಾನೆ ಇರಬೇಕು. ಬ್ಯಾಂಕ್ ಅಂದಿದ ತಕ್ಷಣ ಅವರೆಲ್ಲ ಮತ್ತೆ ಹೇಳ್ತೀನಿ, ಬ್ಯಾಂಕ್ನವ್ರು ಅಂದಿದ ತಕ್ಷಣ ಅವ್ರು ಬೇಕು ಅಂತ ಮಾಡ್ತಾರೆ ಅಂತಲ್ಲ, ಅವರಿಗೆ ಗೊತ್ತಿಲ್ಲದೆ ಕೂಡ ಸಾವಿರಾರು ತಪ್ಪುಗಳು ಆಗುತ್ತೆ. ಸೊ ಎಸ್ ಸರ್, ಇನ್ನೊಂದು ನಾನು ಇತ್ತೀಚೆಗೆ ನಮಗೆ ಆ್ಯಪ್ಗಳು, ಇದು ನಮ್ಮ ಮೊಬೈಲಲ್ಲಿ ನೀವು ಮೇಲ್ ನೋಡಿದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಇಶ್ಯೂ ಆಗಿದೆ ಓಕೆ ಅಂತೆಲ್ಲ ನಂಬರ್ ಕೊಟ್ಬಿಟ್ಟಿರ್ತಾರೆ. ಆ್ಯಕ್ಚುಲಿ ಇಶ್ಯೂ ಆಗಿರಲ್ಲ, ಸುಮ್ಮನೆ ಮೇಲ್ ಬಂದಿರುತ್ತೆ, ನೀವೇನಾದರೂ ಕ್ಲಿಕ್ ಮಾಡಿದರೆ ಅವ್ರು ನಿಮಗೆ ಇಶ್ಯೂ ಮಾಡ್ತಾರೆ ಆ ಥರದ್ದು. ಆಮೇಲೆ ತುಂಬ ಆ್ಯಪ್ಗಳು ಬಂದಿದೆ, ಆ ಆ್ಯಪ್ಗಳದ್ದು ಮೆಸೇಜ್ ಬರುತ್ತೆ, ನೀವು ಇವರ್ ಎಲಿಜಿಬಲ್ ಫಾರ್ 10,000 50,000 ಏನೇನೋ 1 lakh ಪರ್ಸ್ನಲ್ ಲೋನ್ ಓಕೆ ಇಮ್ಮಿಡಿಯೇಟ್ ಈ ಥರ ಎಲ್ಲ ಬರ್ದಿರುತ್ತೆ. ಸೊ ಈಗ ನಮ್ಮ ಹತ್ರ ಒಂದಷ್ಟು ದುಡ್ಡು ಇದ್ದಾಗ ನಾವು ಅದಕ್ಕೆ ಆಮಿಷಕ್ಕೆ ಒಳಗಾಗಲ್ಲ. ದುಡ್ಡು ಇಲ್ಲದೆ ಇದ್ದಾಗ ಅಯ್ಯೋ 1 ಲಕ್ಷ ಬರ್ತಾ ಇದೆ ಅಲ್ವಾ ಅಂತ ಹೇಳಿ ತೊಗೊಳ್ಳುವಂಥ ಸಾಧ್ಯತೆ ಇದೆ ಪರ್ಸ್ನಲ್ ಲೋನ್ಗಳು. ಹೌದು. ಸೊ ಈ ಪರ್ಸ್ನಲ್ ಲೋನ್ಗಳು ಎಷ್ಟರ ಮಟ್ಟಿಗೆ ಸೇಫು, ಎಷ್ಟು ಮಟ್ಟಿಗೆ ಮಾಡಬಾರ್ದು? ಯಾಕೆ ಅಂತಂದರೆ ಅಲ್ಲಿ ಬಡ್ಡಿ ದರ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಈ ಪರ್ಸ್ನಲ್ ಲೋನ್ ಅಂತ ತಗೋತಾರಲ್ಲ, ತಗೊಂಡು ನಾನು ಬಹಳಷ್ಟು ಜನ ನೋಡಿದ್ದೀನಿ, ಐ ಡೋಂಟ್ ವಾಂಟ್ ಟು ನೇಮ್, ಎಷ್ಟೋ ಜನ ನನ್ನ ಕ್ಲೈಂಟ್ಸೇ ಏನಾಗುತ್ತೆ, ಪರ್ಸ್ನಲ್ ಲೋನ್ ತೊಗೊಂಡು ಮನೆ ಕಟ್ಟೋಕ್ಕೆ, ಇಲ್ಲ ಹೋಮ್ ಲೋನ್ ಶಾರ್ಟೇಜ್ ಇತ್ತು ಅದಕ್ಕೆ ಪರ್ಸ್ನಲ್ ಲೋನ್ ತೊಗೊಂಡೆ ಅಂತ ಹೇಳ್ತಾರೆ. ಮಾಡಂಗೆ ಇಲ್ಲ. ಪರ್ಸ್ನಲ್ ಲೋನ್ ಅಂದರೆ ನಿಮ್ಮದು ಇಟ್ಸ್ ಎ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್, ವಿಧಿನೇ ಇಲ್ಲ, ಬೇರೆ ದಾರಿನೇ ಇಲ್ಲ. ನಾನು ಹೇಳಿದೆ, ನಾನು ಬೇರೆಯವ್ರ ಹತ್ರ ಹೋಗಿ ಕೈ ಒಡ್ಡಬಾರ್ದು ಅಂತ, ಒಡ್ಡಬಾರ್ದು. ಆಗ ಬೇರೆ ವಿಧಿನೇ ಇಲ್ಲ ಅಂದಾಗ ಪರ್ಸ್ನಲ್ ಲೋನ್ ತೊಗೋಬೇಕು. ಪರ್ಸ್ನಲ್ ಲೋನ್ ಆಲ್ವೇಸ್ ಬೇರೆ ಎಲ್ಲ ಒಂದು, ಈಗ ಫಾರ್ ಎಕ್ಸಾಂಪಲ್ ಹೋಮ್ ಲೋನ್ ಇರ್ಬೋದು ಅಥವಾ ವೆಹಿಕಲ್ ಲೋನ್ ಇರ್ಬೋದು, ಆ ಪರ್ಟಿಕ್ಯುಲರ್ ಕಾಸ್ಗೇನಿರುತ್ತೆ, ಅದಲ್ಲದೆ ಪರ್ಸ್ನಲ್ ಲೋನ್ ಅನ್ನೋದಕ್ಕೆ ಯಾವುದಕ್ಕೆ ನೀವು ಹೆಸರು ಇಡಲಕ್ಕಾಗಲ್ಲ ಅದಕ್ಕೆ ಪರ್ಸ್ನಲ್ ಲೋನ್ ಅಂತಾರೆ. ಅದಕ್ಕೆ ಒಂದು ಸ್ವಲ್ಪ ಬಡ್ಡಿ ದರ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಹಾಗಾಗಿ ಮಾಡಬಾರ್ದು, ಅನ್ಲೆಸ್ ಅಂಡ್ ಅಂಟಿಲ್ ಲೈಫ್ ಆ್ಯಂಡ್ ಡೆತ್ ಅಂತ ಆಗಲಿಲ್ಲ ಅಂದರೆ ಪರ್ಸ್ನಲ್ ಲೋನ್ ಮಾಡಲೇಬಾರ್ದು. ಎಸ್, ತಪ್ಪದು. ಎಸ್. ಆಮೇಲೆ ಸರ್ ಇನ್ನೊಂದು ಫೈನಲ್ ಆಗಿ, ಈ ವೆಹಿಕಲ್ ಲೋನ್ ಈಗ ನಮಗೊಂದು 2 ವೀಲರ್ ತೊಗೋಬೇಕಾಗಿದೆ, 1 ಲಕ್ಷ 1.25 ಲಕ್ಷ ಇರುತ್ತೆ. 1.25 ಲಕ್ಷ ನನ್ನ ಹತ್ರ ದುಡ್ಡಿದೆ. ಸೊ ನಾನು ಅಥವಾ ಅದು ಕಾರ್ಗೂ ಅಪ್ಲೈ ಆಗ್ಬೋದೇನೋ, 20 ಲಕ್ಷ 25 ಎರಡಕ್ಕೂ ಅಪ್ಲೈ ಆಗ್ಬೋದು. ನನ್ನ ಹತ್ರ ದುಡ್ಡಿದ್ದಾಗ ನಾನು ದುಡ್ಡು ಕೊಟ್ಟು ತೊಗೊಳ್ಳೋದು ಬೆಟ್ರಾ ಅಥವಾ ಅದನ್ನ EMI ಮಾಡ್ಕೊಳ್ಳೋದು ಬೆಟ್ರಾ? EMI ಮಾಡೋದೇ ಬೆಟ್ರು. 20 to 30% ನೀವು ಡೌನ್ ಪೇಮೆಂಟ್ ಕೊಟ್ಬಿಟ್ಟು ಮಿಕ್ಕಿದ್ದನ್ನು EMI ಮಾಡೋದು ಬೆಟ್ರು. ವೆನ್ ಯು ನೋ ಈ ಹಣನ ಬೇರೆ ಕಡೆ ಸಶಕ್ತವಾಗಿ, ಅಂದರೆ ಫಾರ್ ಎಕ್ಸಾಂಪಲ್ಲು ನೀವು ಎಷ್ಟು ಕಟ್ತಾ ಇದ್ದೀರಿ, ಈಗ 8%, 8.75 ಏನೋ ಇದೆ ವೆಹಿಕಲ್ ಲೋನು ಅಂತ ಇಟ್ಕೊಳ್ಳಿ, ಕಾರ್ ಲೋನು ಏನೋ ಒಂದಿದೆ. ಸೊ ನೀವು ಇದಕ್ಕೆ 30% ಕಟ್ಟಿದ್ದೀರಿ, ಇನ್ನು 70% ಅಂದ್ಕೊಳ್ಳಿ, ಒಂದು 3 ಲಕ್ಷ ರೂಪಾಯಿ ಕಟ್ಟಿದರೆ ಇನ್ನೊಂದು 7 ಲಕ್ಷ ರೂಪಾಯಿ ಉಳಿದಿದೆ. ಈ 7 ಲಕ್ಷನ 8.75% ಹೆಚ್ಚಿಗೆ ಹಣ ದುಡಿಸ್ತೀನಿ ಅಂತ ನಿಮಗೆ ನಂಬಿಕೆ ಇದ್ದರೆ ನೀವು ಅದು EMIಗೆ ಹೋಗೋದು ಉತ್ತಮ. ಇಲ್ಲದಿದ್ದ ಪಕ್ಷದಲ್ಲಿ ನೀವು ಒಟ್ಟಿಗೆ ಕೊಟ್ಟು ತಗೊಳ್ಳೋದು ಉತ್ತಮ.
ಎಷ್ಟು ಯಾಕಂದರೆ ತುಂಬ ಜನ ಏನು ಹೇಳ್ತಾರೆ, ರೀಲ್ಸ್, ಇವತ್ತು ರೀಲ್ಸ್ ಯುಗದಲ್ಲಿ ನೀವು ಪೆದ್ರು ದುಡ್ಡಿರೋದನ್ನ ನಿಮ್ಮ ಫ್ರೆಂಡಿಗೆ ಫಾರ್ವರ್ಡ್ ಮಾಡಿ, ನೀವು ದುಡ್ಡಿದ್ರೆ ದುಡ್ಡು ಕೊಟ್ಟು ತೊಗೋಬೇಡಿ, EMI ತಗೊಳ್ಳಿ ಅಂತ ಹೇಳ್ತಾರೆ. ಹೌದು, EMI ತಗೋತೀರಾ, ಗುಡ್. ನಾನು ಹೇಳ್ತೀನಿ, ಯಾವಾಗ EMI 8.75 ಕಟ್ತೀರಾ, 7 ಲಕ್ಷ ಉಳಿತು. ನಿಮ್ಗೆ ಆ 7 ಲಕ್ಷನ 8.75ಕ್ಕಿಂತ ಹೆಚ್ಚಿಗೆ, ಅಟ್ಲೀಸ್ಟ್ 9-10% ದುಡಿಸೋ ಶಕ್ತಿ ಇದೆಯಾ ಆ 7 ಲಕ್ಷನ, ಆಗ ನೀವು EMI ತೊಗೋಬೇಕು. ಯಾಕಂದರೆ 1.5% ನಿಮಗೆ ಲಾಭ ಬಂದಂಗಾಯ್ತು. ಅರ್ಥ ಆಯ್ತಾ? ಆ ಥರ ಮಾಡಬೇಕು. ಅದು ಒಂದು. ಎರಡನೇದು, ಅವ್ರು ಯಾಕೆ ಹಂಗೆ ಹೇಳ್ತಾರೆ ರೀಲ್ಸ್ಗಳಲ್ಲಿ ಅಂತಂದರೆ, ನಿಮ್ಮದು EMI ಏನಿದೆಯಲ್ಲ ಅದು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಹೇಳ್ತೀವಿ. ಪ್ರತಿ ಸರಿ ಏನಾಗುತ್ತೆ, ಅದು ನೀವು ಕಟ್ಟೋ ಬಡ್ಡಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಫಸ್ಟ್ ಮಂತಲ್ಲಿ ನೀವು 7,000 ಕಟ್ಟಿದರೆ ಅದರಲ್ಲಿ 6,700 6,500 ಬಡ್ಡಿ ಹೋಗಿರುತ್ತೆ, 500 ಇದಾಗಿರುತ್ತೆ. ಹಾಗೆ ಪ್ರತಿ ತಿಂಗಳು ಕಮ್ಮಿ ಆಗ್ತಾ ಬರುತ್ತೆ. ಏನು, ನಿಮ್ಮ ಅಸ್ಲು ಕಡಿಮೆ ಆಗ್ತಾ ಬರುತ್ತೆ, ಅಂದರೆ ಬಡ್ಡಿ ದರ ಕಡಿಮೆ ಆಗ್ತಾ ಬರುತ್ತೆ, ಅಸ್ಲಿಗೆ ಜಾಸ್ತಿ ಕಟ್ತಾ ಬರ್ತೀರಾ. ಹಾಗಾಗಿ EMI ತೊಗೊಳ್ಳೋದು ಆಲ್ವೇಸ್ ಬೆನಿಫಿಷಿಯಲ್ ಅನ್ನೋ ಥರದಲ್ಲಿ ಅವ್ರು ಹೇಳ್ತಾರೆ. ಬಟ್ ನಾನು ಹೇಳ್ತೀನಿ, ನೀವು ಅದು ಓಕೆ, ಅದು ಇಲ್ಲ ಅಂತ ನಾನು ಪೂರ್ಣವಾಗಿ ತಳ್ಳಿ ಹಾಕೋದಿಲ್ಲ. ಆದರೆ ಅದ್ರ ಜೊತೆಗೆ ನಿಮ್ಮ ಕೈಲಿ ಉಳಿದ 7 ಲಕ್ಷನ ವಾಟ್ ಎವರ್ ಅಮೌಂಟ್ 30% ಕೊಟ್ಟಿರುತ್ತೆ, ಇನ್ನು 70% ನೀವು ಎಷ್ಟು ಬಡ್ಡಿ ಕಟ್ತಿದ್ದೀರಾ ಆ ಬಡ್ಡಿಗಿಂತ ಅಟ್ಲೀಸ್ಟ್ 1% ಹೆಚ್ಚಿಗೆ ದುಡಿಸೋವಂಥ ಕ್ಷಮತೆ ಕೂಡ ನಿಮಗಿರಬೇಕು. ಸೊ ಇನ್ನೂ ಇದರಲ್ಲಿ 10 ಥರದ ತಪ್ಪುಗಳಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಆಗಿರೋ ತಪ್ಪುಗಳು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ತಪ್ಪುಗಳು. ಇದು ಕೆಲವೊಂದ್ಸಲ ನಗು ಬರುತ್ತೆ ಅವ್ರು ಮಾತಾಡೋದು ಕೇಳಿದರೆ. ಬಟ್ ಸ್ಟಿಲ್ ಇನ್ಶೂರೆನ್ಸ್ ತೊಗೊಂಡಿದ್ದೀರಾ, ಏನೂ ಆಗಿಲ್ಲ ಅಂದರೆ ಖುಷಿ ಪಡಬೇಕು ಅನ್ನೋದು ಬಿಟ್ಟು, ಅಯ್ಯೋ ನಾನು ಇನ್ವೆಸ್ಟ್ ಮಾಡಿ ವೇಸ್ಟ್ ಆಯಿತು ಅನ್ನೋದಿಲ್ಲ. ಅದರಂಥ ಒಂದು ನೆಗೆಟಿವ್ ಮನಸ್ಥಿತಿ ಬೇರೆ ಯಾವುದೂ ಇಲ್ಲ. ಇನ್ಶೂರೆನ್ಸು ಯಾವಾಗಲೂ ಹೇಳ್ತೀವಿ, ಬೆಟರ್ ಟು ಬಿ ಸೇಫ್ ದೆನ್ ಸಾರಿ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಇನ್ಶೂರೆನ್ಸ್ ಉತ್ಪತ್ತಿಯಾಗಿರೋದು. ಅಂದರೆ ಏನೂ ಆಗಲಿಲ್ಲ, ಅಯ್ಯೋ ನನಗೆ ಹಿಂಗೆ ಆಗೋಯ್ತಲ್ಲ ಅಂತ ಅಳಕ್ಕಿಂತ ಏನೂ ಆಗಲಿಲ್ವಲ್ಲ ಅಂತ ಖುಷಿ ಪಟ್ಕೊಂಡಿರಲಿ ಅನ್ನೋದಕ್ಕಿಂತ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದು ನಾನು ಸಾಯ್ಲಿ, ನನಗೆ ರೋಗ ಬರಲಿ ಅಂತಲ್ಲ. ಅಕಸ್ಮಾತ್ ಬಂದರೆ ನನ್ನನ್ನು ನೆಚ್ಕೊಂಡಿದ್ದವ್ರಿಗೆ ಒಂದು ಬದುಕಾಗಲಿ, ಅವರು ಕಷ್ಟಕ್ಕೆ ಸಿಲುಕದೆ ಇರಲಿ ಅನ್ನೋದಕ್ಕೆ ಮಾಡೋದು. ಮುಕ್ಕಾಲು ಜನ ಅಲ್ಲಿ ಇನ್ಶೂರೆನ್ಸಲ್ಲೂ 10 ತಪ್ಪುಗಳಿದೆ, ಅಲ್ಲಿ ನೋಟ್ ಮಾಡಿದ್ದೀನಿ. ಅದರಲ್ಲಿ ಮೊದಲನೇ ತಪ್ಪು, ಜನಸಾಮಾನ್ಯ ಮಾಡೋ ತಪ್ಪು ಏನಂದರೆ 4-5 ವರ್ಷ ಕಟ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಮೆಡಿಕಲ್ ಹೆಲ್ತ್ ಇನ್ಶೂರೆನ್ಸು ನಾರ್ಮಲಾಗಿ ಮಾಡೋದು, ಏನೂ ಆಗಿಲ್ಲ ಅಂತ ಅವರು, ಆಮೇಲೆ ಅದೇನು ವಾಪಸ್ ಬರಲ್ವಲ್ಲ. ಈಗ ನಮ್ಮ ಭಾರತೀಯರ ಮನಸ್ಥಿತಿ ಏನು ಅಂದರೆ, ನಾನು ಕಟ್ಟಿದ್ದಕ್ಕೇನೋ ಒಂದಷ್ಟು ವಾಪಸ್ ಬರಬೇಕು ಅನ್ನೋದೊಂದು ಮನಸ್ಥಿತಿ. ಸೊ ಅದಕ್ಕೆ ಏನಾಗುತ್ತೆ, ನಾರ್ಮಲಿ ಹೆಲ್ತ್ ಇನ್ಶೂರೆನ್ಸಲ್ಲಿ ಹಿಂಗೆ ಮಾಡ್ತಾರೆ. ಅವರು ಚಿಕ್ಕ ವಯಸ್ಸಿಂದನೇ ಕಟ್ಕೊಂಡು ಹೋದರೆ ಪ್ರೀಮಿಯಂ ಕಡಿಮೆ ಇರುತ್ತೆ. ರೋಗಗಳು ಬರೋಕ್ಕೆ ಮುಂಚೆ ಮಾಡ್ಕೊಂಡು ಹೋದಾಗ ಪ್ರೀಮಿಯಂ ಕಡಿಮೆ ಇರುತ್ತೆ. ಇದು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಹೆಂಗೆ ಇದ್ದಾಗ ಏನಾಗುತ್ತೆ, ನನಗೇನೂ ಆಗಲ್ಲ ಅನ್ನೋ ಒಂದು ಧೋರಣೆ ಇರುತ್ತೆ. ಇವತ್ತು 13, 15, 20, 30 ವಯಸ್ಸಿನ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಹಾಗಾಗಿ ಇನ್ಶೂರೆನ್ಸ್ ತುಂಬ ಮುಖ್ಯ, ಹೆಲ್ತ್ ಇನ್ಶೂರೆನ್ಸ್ ತುಂಬ ಮುಖ್ಯ. 4 ವರ್ಷ 5 ವರ್ಷ ಆದಮೇಲೆ, ಕೆಲವೊಬ್ರು 8 ವರ್ಷ ಆದಮೇಲೆ ಯಾಕೋ ಇವಾಗ ಸಾಲ್ತಾ ಇಲ್ಲ, ದುಡ್ಡಿಲ್ಲ ಅಂತ ಡಿಸ್ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ 10 ವರ್ಷದಲ್ಲಿ ಬಂದಂಥ ಒಂದು ಎಂಥ ಇದು ತೊಗೊಂಡಿರ್ತಾರೆ. ಯಾಕೆಂದರೆ ಹೊಸ್ದಾಗಿ ನೀವು ತೊಗೊಂಡ್ರೆ 3 ವರ್ಷ ಕ್ರಾನಿಕಲ್ ಇಲ್ನೆಸ್ ಏನಿದೆ ಯಾವುದು ಕವರ್ ಆಗೋದಿಲ್ಲ. ಸೊ ಅದೆಲ್ಲ ನೀವು ಪಾಸಾಗಿ ಬಂದುಬಿಟ್ಟಿದ್ದೀರಾ, 4 ವರ್ಷ ಆದಮೇಲೆ ತಿರ್ಗಾ ಡಿಸ್ಕಂಟಿನ್ಯೂ ಮಾಡಿಬಿಡ್ತೀರ. ಇದು ಮಾಡಬಾರ್ದು, ಇದು ಸಾಮಾನ್ಯ ತಪ್ಪು ಕೂಡ. ಎಸ್. ಸೊ ಆ ಥರದ್ದು ನೂರಾರು ತಪ್ಪುಗಳು ಅಂದರೆ 10 ಸೆಕ್ಟರಲ್ಲಿ 10 ಕ್ಷೇತ್ರದಲ್ಲಿ ಮಾಡುವಂಥ ತಪ್ಪುಗಳ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದೊಂದು ಸುದೀರ್ಘ ಇನ್ ದ ಸೆನ್ಸ್ 230 ಪುಟಗಳ ಒಂದು ಪುಸ್ತಕ ಇದೆ. ಹೀಗಾಗಿ ಬಹುಶಃ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಮುಂದಿನ ಜೀವನ ಇದನ್ನು ಓದಿದ ಮೇಲೆ ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಚೆನ್ನಾಗೇ ಇರ್ತೀರ. ಯಾಕಂದರೆ ನಿಮಗೆ ತಪ್ಪುಗಳು ಯಾವಾಗ ಮಾಡಲ್ವೋ ಆವಾಗ ನಿಮ್ಗೆ ಏನು ಗೊತ್ತಾಗುತ್ತೆ, ಸರಿ ಏನು ಮಾಡ್ಬೇಕಂತ ಗೊತ್ತಾಗುತ್ತೆ ಅಲ್ವಾ. ಆ ಸರಿಗಳು ಮಾಡ್ತಾ ಹೋಗ್ತಾರೆ ಮತ್ತು ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಸೊ ನನ್ನ ಪ್ರಕಾರ ಈ ಒಂದು ಕಾಲದಲ್ಲಿ ಅಂದರೆ 2025 ಈ ಟೈಮಲ್ಲಿ ನಮಗೆ ಎಲ್ಲಕ್ಕಿಂತ ಹೆಚ್ಚು ಬೇಕಾಗಿರುವಂಥ ಒಂದು ಜ್ಞಾನ ಅಂದರೆ ಈ ಥರದ ಜ್ಞಾನ. ಇದನ್ನು ಕೊಟ್ಟಿರುವಂಥ ನಮ್ಮ ರಂಗಸ್ವಾಮಿ ಮೂಕನಹಳ್ಳಿಯವರಿಗೆ ಮತ್ತು ಪಬ್ಲಿಷ್ ಮಾಡಿರುವಂಥ ಸಾವಣ್ಣವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸರ್ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತ್ರ. ಧನ್ಯವಾದ ಗೌರೀಶ್ ಅವರೇ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ರೋಗ ಬಂದ ಮೇಲೆ ಅಳೋದಕ್ಕಿಂತ ರೋಗ ಬರ್ದಿರೋಂಗೆ ನೋಡ್ಕೊಳ್ಳೋದು ಬಹಳ ಉತ್ತಮ ಅಂತ. ಹಾಗೆ ಆರ್ಥಿಕ ಆರೋಗ್ಯಕ್ಕೆ ಬೇಕಾದ ಮನೆಮದ್ದುಗಳು ಅಂತ ನೀವು ಕರಿಬೋದು, ಅದಷ್ಟನ್ನು ಅಲ್ಲಿ ಕೊಟ್ಟಿದ್ದೀನಿ, ಕೊಂಡು ಓದಿ. ನಮಸ್ಕಾರ. ಸೊ ಸ್ನೇಹಿತರೆ, ಇದು ಈ ಹಣಕಾಸು ತಪ್ಪುಗಳನ್ನ ನೀವು ಮಾಡಲೇಬೇಡಿ ಅನ್ನುವಂಥ ಪುಸ್ತಕ. ದಯವಿಟ್ಟು ಇದನ್ನು ಕೊಂಡು ಓದಿ. ನಿಮ್ಮ ಮನೇಲಿರಲಿ, ನಿಮ್ಮ ಗಿಫ್ಟ್ ಕೊಡಬೇಕಾದ್ರೆ ನೀವು ಬೊಕೆ ತೊಗೊಂಡು ಹೋಗೋ ಬದಲು ಇನ್ನೊಂದು ತೊಗೊಂಡು ಹೋಗೋ ಬದಲು ದಯವಿಟ್ಟು ಈ ಪುಸ್ತಕನ ಗಿಫ್ಟಾಗಿ ಕೊಡಿ. ಎಲ್ರಿಗೂ ಇದು ಅಪ್ಲೈ ಆಗುವಂಥದ್ದು. ಎಲ್ಲರೂ ಈ ತಪ್ಪುಗಳನ್ನ ಮಾಡಿರ್ತೀವಿ. ಸೊ ಹೀಗಾಗಿ ಲೆಟ್ಸ್ ನಾಟ್ ಡೂ ದೋಸ್ ಮಿಸ್ಟೇಕ್ಸ್. ತಿಳಿದು ನಾನು ತಪ್ಪು ಮಾಡ್ತೀನಿ ಅಂದರೆ ನಾನು ಹಾಳು ಭಾವಿನಲ್ಲಿ ಬಿದ್ದಂಗೆ ಅಲ್ವಾ. ಯಾಕೆ ನಾವು ಆ ಥರ ತಪ್ಪು ಮಾಡಬೇಕು? ಹೆಂಗೂ ನಮಗೆ ಸಂಕಷ್ಟಗಳು ಲೈಫಲ್ಲಿ ಏನೋ ನಮ್ಗೆ ಅನಿರೀಕ್ಷಿತ ಘಟನೆಗಳು, ಸ್ಟಾಕ್ ಮಾರ್ಕೆಟ್ ಬೀಳೋದು, ಇನ್ನೊಂದು ಏನೋ ಆಗೋದು ಆಗೇ ಆಗುತ್ತೆ. ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ನಮ್ಮ ಕೈಯಲ್ಲಿರುವಂಥದ್ದು ಇದೆಯಲ್ಲ, ಕೆಲವೊಂದು ತಪ್ಪುಗಳು ಮಾಡದೇ ಇರುವಂಥದ್ದು, ಅದನ್ನು ಅಟ್ಲೀಸ್ಟ್ ಅದನ್ನು ನಾವು ವಿಲ್ ನಾಟ್ ಡೂ ದ್ಯಾಟ್. ಸೊ ದಯವಿಟ್ಟು ಅದನ್ನು ತೆಗೆದುಕೊಂಡು ಓದಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರಿ ಹೊಸ ಪುಸ್ತಕ. ನಮಸ್ಕಾರ.